ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಶ್ಲೋಕ 14. ಇವತ್ತು ಮುಂದುವರಿದ ಭಾಗ, ಅಂದರೆ ಸಾಧಾರಣ ಅರ್ಧ ಭಾವಾರ್ಥವನ್ನ ಓದಿ ಮುಗಿಸಿದ್ದೇವೆ ನಿನ್ನೆ ಕ್ಲಾಸಲ್ಲಿ. ಇವತ್ತು ಮುಂದೆ ಓದೋಣ. ಒಂದ್ಸಲ ಶ್ಲೋಕ ಓದಿ ಮುಂದೆ ಹೋಗ್ತೀನಿ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇದು ನಿನ್ನೆ ಅರ್ಥ ಮಾಡ್ಕೊಂಡಿದ್ದೇವೆ ನಾವು. ಏನು ಅಂತ ಹೇಳಿದ್ರೆ, ಅನನ್ಯ ಚೇತಾಹ ಅಂತ ಹೇಳಿದ್ರೆ ಮನಸ್ಸನ್ನ ಬೇರೆ ಎಲ್ಲೂ ಇಡದೆ ಬರೀ ಕೃಷ್ಣನ ಕಡೆಗೆ, ಭಗವಂತನ ಕಡೆಗೆ ತಗೊಂಡು ಹೋಗೋದಕ್ಕೆ ಅನನ್ಯ ಚೇತಾಹ. ಬೇರೆಲ್ಲ ನಮ್ಮ ಶರೀರ ನಿರ್ವಹಣೆಗೆ ಮಾಡೋದೆಲ್ಲ ಬೇಕು, ಆದರೆ ಅದರಲ್ಲಿ ಜಾಸ್ತಿ ಮನಸ್ಸಿಡದೆ ಕೃಷ್ಣನ ಸೇವೆ ಮಾಡೋದ್ರಲ್ಲೇ ಜಾಸ್ತಿ ಮನಸ್ಸಿಡುವುದಕ್ಕೆ ಅನನ್ಯ ಚೇತಾಹ. ಹಾಗೆ ಯಾರು ಸತತವಾಗಿ ಭಗವಂತನನ್ನ ಈ ರೀತಿ ಸೇವಿಸ್ತಾರೆ ಅಂಥವನಿಗೆ ಭಗವಂತನ ಸೇವೆ ಸಿಗುವುದು ಕಷ್ಟ ಇಲ್ಲ, ಭಗವಂತನ ಧಾಮ ಸಿಗೋದು ಕಷ್ಟ ಇಲ್ಲ. ಯಾರಾದರೂ ಮನಸ್ಸಲ್ಲಿ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಅನ್ಸಿದ್ರೆ ಅಥವಾ ಅನ್ಕೊಂಡ್ರೆ ಖಂಡಿತವಾಗಿ ಆ ಸೇವೆ ಸಿಗ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದು ಕಾಲೇನ ಅಂದ್ರೆ ಇವತ್ತಲ್ಲ ನಾಳೆ ಖಂಡಿತವಾಗಿ ಆ ಸೇವೆ ಸಿಗ್ತದೆ. ಅದು ಭಗವಂತನೇ ಇಲ್ಲಿ ಆ ಹೇಳ್ತಾ ಇದ್ದಾರೆ. ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ ಅಂತ ಹೇಳುವ ತನಕ ನಿನ್ನೆ ಚರ್ಚೆ ಮಾಡಿದೀವಿ. ದದಾಮಿ ಬುದ್ಧಿಯೋಗಂ, ಕೃಷ್ಣ ಭಗವಂತ ಏನ್ ಹೇಳ್ತಿದ್ದಾರೆ, ಈ ರೀತಿ ಯಾರು ನನ್ನ ಭಕ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಹ ಭಕ್ತರಿಗೆ ನಾನೇ ಬುದ್ಧಿ ಕೊಡ್ತೇನೆ, ಆ ಬುದ್ಧಿಯಿಂದ ನನ್ನ ಕಡೆ ಬರ್ತಾರೆ ಅಂತ ಹೇಳ್ತಾರೆ. ಮುಂದೆ ಹೋಗ್ತಾ ಇದ್ದೀನಿ. ಪರಿಶುದ್ಧ ಭಕ್ತನಿಗೆ ಇರಬೇಕಾದ ವಿಶೇಷ ಅರ್ಹತೆ ಎಂದರೆ ನಿಶ್ಚಲವಾಗಿ ಮತ್ತು ಕಾಲ ಅಥವಾ ದೇಶಗಳನ್ನು ಗಮನಿಸದೆ ಸದಾ ಕೃಷ್ಣನನ್ನು ಕುರಿತು ಯೋಚನೆ ಮಾಡುವುದು. ತುಂಬಾ ಇಂಪಾರ್ಟೆಂಟು. ಕಾಲ ಈಗ ಪರಿಶುದ್ಧ ಭಕ್ತನಿಗೆ ಇರಬೇಕಾದ ವಿಶೇಷ ಅರ್ಹತೆ ಎಂದರೆ ನಿಶ್ಚಲವಾಗಿ, ಅಂದ್ರೆ ದೃಢವಾಗಿ, ಕಾಲ ದೇಶವನ್ನು ಗಮನಿಸದೆ, ನಾನು ಅಲ್ಲಿದ್ದೇನೆ ನಾನು ಇಲ್ಲಿದ್ದೇನೆ ಆ ಏನು ಚಿಂತನೆ ಇಲ್ಲ, ಗಮನಿಸದೆ ಸದಾ ಕೃಷ್ಣನನ್ನು ಕುರಿತು ಯೋಚನೆ ಮಾಡುವುದು. ಯಾಕಂತೇಳಿದ್ರೆ ನಾವು ಜನರಲಿ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು ದೇಶ ಕಾಲ ನೋಡಿ ಭಕ್ತಿ ಮಾಡುದು ಅಂತ ಹೇಳ್ತಾರೆ, ದೇಶ ಕಾಲಕ್ಕೆ ಅನುಗುಣವಾಗಿ ಮಾಡುದು ಅಂತ ಇಲ್ಲ. ಇದನ್ನು ಕರೆಕ್ಟಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಸಾಧ್ಯವೇ ಇಲ್ಲ, ಅದು ಶುದ್ಧ ಭಕ್ತರಿಗೆ ಅಲ್ಲ ಅದು. ಈಗ ತಾನೇ ಶುರು ಮಾಡಿದವರು ಆ ರೀತಿ ಶುರು ಮಾಡಿರ್ಬೋದು, ಆದರೆ ಶುದ್ಧ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು 24/7 ಅದನ್ನ ಭಕ್ತಿಯನ್ನ ಕೃಷ್ಣನ ನೆನಪು ಮಾಡೋದನ್ನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಈ ಶ್ಲೋಕದ ಈ ಭಾವಾರ್ಥದ ಈ ಒಂದು ಸೆಂಟೆನ್ಸ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದ ಕಾರಣ ನಾವೆಲ್ಲರೂ ಭಕ್ತಿ ಮಾಡಲಿಕ್ಕೆ ಬರುವವರು ಅಥವಾ ಪ್ರಯತ್ನ ಪಡುವವರು, ಕೃಷ್ಣನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡುವವರು ಸಮಯವನ್ನ ನೋಡಬಾರ್ದು. ಸಮಯ ಅಂದ್ರೆ ಅಲ್ಲಿ ಏನೋ ಮದುವೆಗೆ ಹೋಗ್ಲಿಕ್ಕುಂಟು, ಪರವಾಗಿಲ್ಲ ಅಂತ ಅನ್ಕೊಂಡ್ಬಾರ್ದು. ಈ ರೀತಿಯಲ್ಲಿ ಬೇರೆ ಬೇರೆ ಯೋಚನೆಗಳಿಂದ ನಾವು ಈ ಭಕ್ತಿಯನ್ನ ಅಥವಾ ಭಗವಂತನ ನಾಮಸ್ಮರಣೆಯನ್ನ, ಭಗವಂತನ ಸೇವೆಯನ್ನ ಬಿಡಬಾರ್ದು. ಪರಿಶುದ್ಧ ಭಕ್ತನಿಗೆ ಇರಬೇಕಾದ ವಿಶೇಷ ಅರ್ಹತೆ ಇದು. ಅದೇನು? ನಿಶ್ಚಲವಾಗಿ ಯಾವ ಕಾಲವನ್ನು ದೇಶವನ್ನ ಲೆಕ್ಕಿಸದೆ ಸದಾ ಭಗವಂತನ ಧ್ಯಾನ ಮಾಡುವಂಥದ್ದು, ಭಗವಂತನ ಸೇವೆ ಮಾಡುವಂಥದ್ದು. ಯಾವ ಅಡೆತಡೆಗಳು ಇರಬಾರದು. ಅಡೆತಡೆಗಳು ಇರಬಾರದು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಅಡೆತಡೆಗಳು ಇರಬಾರದು ಅಂತ ಹೇಳಿದ್ರೆ ಪ್ರಯತ್ನ ಪಡಿ, ಯಾರಾದ್ರೂ ಹೇಳಲಿಕ್ಕೆ. ಅಡೆತಡೆಗಳು ಇರಬಾರದು. ಮನಸ್ಸಿನಲ್ಲಿ ಅಡಚಣೆಗಳು ಒಂದೇ ಶುದ್ಧ ಮನಸ್ಸಿನಿಂದ ಮಾಡಬೇಕು, ಬೇರೆ ಯಾವುದು ಆಲೋಚನೆಗೆ ಹೋಗ್ಬಾರ್ದು ಅಂತ. ಓಕೆ, ಇಂಗ್ಲಿಷಲ್ಲಿ ಏನ್ ಹಾಕಿದ್ದಾರೆ ಯಾರಾದ್ರೂ ಗೊತ್ತಾ? ಅಡೆತಡೆಗಳು ಇರಬಾರ್ದು, ಡಿಸ್ಟರ್ಬೆನ್ಸ್ ಇರುವ, ದೇರ್ ಶುಡ್ ನಾಟ್ ಏನ್ ಹಾಕಿದ್ದಾರೆ? ಯಾರ ಹತ್ರ ಅದ್ರ ಇದೆಯಾ ಇಂಗ್ಲಿಷ್ ಪುಸ್ತಕ? ಇಲ್ಲ. ಓಕೆ, ನಂದಿನಿ ಮತ್ತಜಿ ಏನೋ ಹೇಳ್ಬೇಕು ಅಂತಿದ್ರ? ಎತ್ತಡೆ ಅಂದ್ರೆ ಇದು ಮನಸ್ಸಿನಲ್ಲಿ ಗೊಂದಲ ಅಥವಾ ಇದಿರಬಾರ್ದು ಅಂತ ಹೇಳ್ತಾರೆ, ಬೇರೆ ಕಡೆ ಗಮನ ಹೋಗ್ಬಾರ್ದು. ಓಕೆ ಓಕೆ, ಬೇರೆ ಕೆಲ್ಸದ ಮೇಲೆ ನಿಗಾ ಇರಬಾರ್ದು, ಒಂದೇ ಕಾನ್ಸಂಟ್ರೇಷನ್ ಅಂತ. ಅದರ ಅರ್ಥ ಏನು? ನೀವಿಬ್ರು ಹೇಳಿದ್ದು ಕರೆಕ್ಟೇನೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಭಕ್ತಿಯಲ್ಲಿ ಬ್ರೇಕ್ ಇರಬಾರ್ದು ಅಂತ.
ಭಕ್ತಿ ಮಾಡುವಾಗ ಕಂಟಿನ್ಯೂಸ್ ಆಗ್ಬೇಕು, ಅದು ನಿಲ್ಬಾರ್ದು, ಮಧ್ಯ ಅಡೆತಡೆ ಇರಬಾರ್ದು ಅಂತ. ಅಡೆತಡೆ ಡಿಸ್ಟರ್ಬೆನ್ಸ್ ಡಿಸ್ಟರ್ಬ್ ಡಿಸ್ಟರ್ಬೆನ್ಸ್ ಪ್ರಭುಜಿ. ಹೌದು, ಹೌದು, ಡಿಸ್ಟರ್ಬೆನ್ಸ್ ಇಲ್ಲಾಂದ್ರೆ ಮಧ್ಯೆ ಬ್ರೇಕ್ ಆಗಬಾರ್ದು ಭಕ್ತಿ. ಈಗ ನಾನು ಅದಕ್ಕೆ ಶ್ರೀಲ ಪ್ರಭುಪಾದರದ್ದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮಂಗಳಾರತಿ ಮಾಡುದು, ಜಪ ಮಾಡುದು, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಏನ್ ಹೇಳ್ತಾರೆ ಅದಕ್ಕೆ ದರ್ಶನಾರತಿ ಮಾಡುದು, ಆಮೇಲೆ ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡೋದು, ಈ ರೀತಿಯದ್ದೆಲ್ಲ ಸಿಸ್ಟಮ್ ಬ್ರಹ್ಮಚಾರಿಗಳಿಗಾಗ್ಲಿ ದೇವಸ್ಥಾನದಲ್ಲಿ ಉಳ್ಕೊಂಡವರಿಗೆ ಇಡೀ ದಿವಸದ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅದೇ ನಾವು ಕೂಡ ಪ್ರಯತ್ನ ಪಡಬೇಕು. ನಾವು ಕೆಲಸ ಮಾಡ್ತಾ ಇರುವಾಗ ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೇನಾಗ್ತದೆ, ಅನ್ವಾಂಟೆಡ್ ಥಿಂಗ್ಸ್ ಬರಬಾರ್ದು ಅಂತ ಪ್ರಭುಜಿ. ಎಸ್ ಎಸ್ ಮತ್ತೆ ಎಸ್ ಅದೇ ಈ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಭಕ್ತಿ ಮಾಡಬೇಕು ಅಂತ ಇಲ್ಲಿ ಅರ್ಥ ಆಗುತ್ತೆ. ಎಲ್ಲೇ ಆಗಲಿ, ಯಾವ ಕಾಲದಲ್ಲಿಯೇ ಆಗಲಿ, ಆತನು ತನ್ನ ಸೇವೆಯನ್ನು ಸಲ್ಲಿಸಲು ಸಮರ್ಥನಾಗಿರಬೇಕು. ವೃಂದಾವನದಂತಹ ಪವಿತ್ರ ಸ್ಥಳದಲ್ಲಿ ಅಥವಾ ಪ್ರಭುವು ವಾಸ ಮಾಡಿದ ಪವಿತ್ರ ಊರಿನಲ್ಲಿ ಭಕ್ತನು ವಾಸ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದು. ನಾವು ಮೊನ್ನೆ ಡಿಸ್ಕಷನ್ ಆಗುವಾಗ ಇದರ ಬಗ್ಗೆ ಚರ್ಚೆ ಆಗಿತ್ತು, ಮನೆಯನ್ನೇ ವೃಂದಾವನ ಮಾಡುವುದು ಅಂತ ಹೇಳಿ. ಅದು ಇಲ್ಲಿ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಇದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡೋಣ ನಾವು, ಆಗ ನಮಗೆ ಅರ್ಥ ಆಗ್ತದೆ. ಮೇಕ್ ವೃಂದಾವನ ವಿಲೇಜ್ ಅಂದ್ರೆ ವೃಂದಾವನ ಗ್ರಾಮಗಳನ್ನು ನಾವೆಲ್ಲ ಸೇರಿ ಸೃಷ್ಟಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಅರ್ಥ ಆಗ್ತದೆ. ವೃಂದಾವನದಂತಹ ಪವಿತ್ರ ಸ್ಥಳದಲ್ಲಿ ಅಥವಾ ಪ್ರಭುವು ವಾಸ ಮಾಡಿದ ಪವಿತ್ರ ಊರಿನಲ್ಲಿ ಭಕ್ತನು ವಾಸ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ಆದರೆ ಪರಿಶುದ್ಧ ಭಕ್ತನು ಎಲ್ಲಿಯೇ ಆದರೂ ವಾಸ ಮಾಡಿ ತನ್ನ ಪರಿಶುದ್ಧ ಭಕ್ತಿಯಿಂದ ವೃಂದಾವನದ ವಾತಾವರಣವನ್ನು ಸೃಷ್ಟಿಸಬಲ್ಲ. ಈಗ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಯಾಕೆಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ನಾವು ಕೆಲವರೆಲ್ಲ ಹೇಳ್ತಾ ಇದ್ದೇವೆ ಮನೆಯನ್ನೇ ವೃಂದಾವನ ಮಾಡೋದು. ಯಾರು ಮನೆಯನ್ನು ವೃಂದಾವನ ಮಾಡ್ಲಿಕ್ಕೆ ಯೋಗ್ಯರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರು? ಪರಿಶುದ್ಧ ಭಕ್ತ. ನಾವು ಪರಿಶುದ್ಧ ಭಕ್ತ ಅಲ್ಲದ ಕಾರಣ ನಾವೆಲ್ಲ ಭಕ್ತರು ಸೇರಿ ಜೊತೆಯಲ್ಲಿ ವಾಸಿಸಿದ್ರೆ ಆ ಜಾಗ ವೃಂದಾವನ ಆಗ್ತದೆ. ನನ್ನ ಮನೆಯಲ್ಲಿ ನಾನೇ ವೃಂದಾವನ ಮಾಡ್ತೇನೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ, ಯಾಕೆಂದ್ರೆ ನಾನು ಪರಿಶುದ್ಧನಲ್ಲ. ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಮನೆಯಲ್ಲಿ ನನ್ನ ಮನೆಯನ್ನು ನಾನು ವೃಂದಾವನ ಮಾಡ್ತಿದ್ದೇನೆ, ಅದೊಂದು ಊಹೆ ಅಷ್ಟೇ. ಖಂಡಿತ ಬೆಟರ್, ಖಂಡಿತ ಬೆಟರ್ ಊಹೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವೃಂದಾವನದಲ್ಲಿ ನಡೆಯುವಂತ ಕಾರ್ಯಕ್ರಮಗಳನ್ನ ಅಷ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಉದಾಹರಣೆಗೆ ಒಂದು ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೇನೆ ನಾನು. ಆ ಅಪಾರ್ಟ್ಮೆಂಟ್ ಅಲ್ಲಿ ಆ ಮನೆಯನ್ನ ಹೇಗೆ ವೃಂದಾವನವಾಗಿ ಮನಸ್ಸಿನಲ್ಲಿ ಮಾಡಬಹುದಷ್ಟೇ. ಪ್ರಾಕ್ಟಿಕಲ್ ಆಗಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ಮಾಡ್ಲಿಕ್ಕೆ ಸಾಧ್ಯ? ಎಲ್ಲ ಡಿಪೆಂಡೆನ್ಸು ಸಾಧ್ಯ ಇಲ್ಲ, ಅಷ್ಟೇ ಸಾಧ್ಯ ಇಲ್ಲ. ಏನೋ ಸ್ವಲ್ಪ ಪಟ್ಟು ಸ್ವಲ್ಪ ಟೊಮೆಟೊ ಬೆಳೆಸ್ಬೋದೋ ಏನೋ, ಅಥವಾ ಸ್ವಲ್ಪ ಏನೋ ಈ ರೀತಿಯದ್ದಲ್ಲಿ ಮಾಡಬಹುದು. ಆದ ಕಾರಣ ಸಂಪೂರ್ಣವಾಗಿ ವೃಂದಾವನವನ್ನ ಸೃಷ್ಟಿಸಬೇಕು, ವಾತಾವರಣ ಸೃಷ್ಟಿಸಬೇಕು ಅಂತ ಹೇಳಿದ್ರೆ ಬರೀ ಹಳ್ಳಿಯಲ್ಲಿ ಹೋಗಿ ಜೀವನ ಮಾಡುವುದಲ್ಲ. ಹಳ್ಳಿಯಲ್ಲಿ ತುಂಬಾ ಜನ ಜೀವನ ಮಾಡ್ತಾರೆ. ಹಳ್ಳಿಯಲ್ಲಿ ಭಕ್ತರು ಜೊತೆಗೂಡಿ ಜೀವನ ಮಾಡಬೇಕು ಅಂತ, ಜೊತೆಗೂಡಿ. ಆಗ ಏನಾಗ್ತದೆ? ವೃಂದಾವನ ಆಗ್ತದೆ. ಆಗ ಅಲ್ಲಿ ಎಲ್ಲ ವಿಚಾರಗಳನ್ನು ತರ್ಲಿಕ್ಕೆ ಆಗ್ತದೆ. ಯಾರೋ ಒಬ್ಬ ಶುದ್ಧ ಭಕ್ತನೂ ಬರ್ತಾನೆ. ಆಗ ನಮ್ಮ ಮನೆಯಲ್ಲಿ ವೃಂದಾವನ ಮಾಡೋದು ಅಂತ ಹೇಳಿ ಮನೆಗೆ ಯಾರಾದರೂ ಶುದ್ಧ ಭಕ್ತರು ಭಾರಿ ಅಪರೂಪ ಸಿಗುದು. ಶುದ್ಧ ಭಕ್ತರು ಸಿಗ್ತಾರಾ? ಇಲ್ಲ. ಯಾರಾದರೂ ದೊಡ್ಡ ಮಹಾರಾಜರನ್ನು ನಾವು ಕರೀಲಿಕ್ಕೆ ಆಗ್ತದ? ನಿತ್ಯ ಅವರದ್ದು ಅಸೋಸಿಯೇಷನ್ ಸಿಗ್ತದ? ಇಲ್ಲ. ಆದ್ರೆ ಈ ರೀತಿಯ ಒಂದು ಪರಿಸರ ನಾವು ಏರ್ಪಾಟು ಮಾಡುವಂತಹ ಮನಸ್ಸು ಸ್ಥಿತಿ ಶುರು ಆದ್ರೆ ಎಲ್ಲರಿಗೂ, ಈಗ ನಮಗೆ ಮನಸ್ಥಿತಿ ಇಲ್ಲ, ಅದೇ ಪ್ರಾಬ್ಲಮ್. ನಮಗೆಲ್ರಿಗೂ ಮನಸ್ಥಿತಿ ಶುರು ಆದ್ರೆ, ಈಗ ಚಿಕ್ಕದಿರುವಾಗ ಹೇಗೆ ಮಗುವಿಗೆ ಅಪ್ಪ ಅಮ್ಮ ಇಂಜಿನಿಯರ್ ಇಂಜಿನಿಯರ್ ಇಂಜಿನಿಯರ್, ಡಾಕ್ಟರ್ 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 ಅಂತ ಹೇಳಿ ಮಾಡಿರ್ತಾರೆ, ಆಗ ಅದೇ ಮನಸ್ಸಿನಲ್ಲಿ ಮಗು ಕಲಿತಾ ಇರ್ತದೆ, ಆಮೇಲೆ ಇಂಜಿನಿಯರ್ ಡಾಕ್ಟರ್ ಆಗ್ತಾನೆ. ಇನ್ನೊಂದು ಉದಾಹರಣೆ, ಆ ಒಂದು ಹುಳಕ್ಕೆ ಏನು ಚಿಂತನೆ? ಚಿಟ್ಟೆ ಆಗ್ಬೇಕು ಅಂತ ಹೇಳಿ, ಆಮೇಲೆ ಚಿಟ್ಟೆ ಆಗ್ತದೆ. ಅದೇ ರೀತಿ ನಾವೆಲ್ಲ ಭಕ್ತರು ಸಿಟಿಯಲ್ಲಿದ್ದೇವೆ ಈಗ ನಾವು, ಆದ್ರೆ ನಾವೆಲ್ಲರೂ ವೃಂದಾವನದಂತಹ ವಾತಾವರಣದಲ್ಲಿ ವಾಸಿಸಬೇಕು, ಎಲ್ಲ ಭಕ್ತರ ಜೊತೆ ವಾಸಿಸಬೇಕು ಅಂತ ಮನಸ್ಥಿತಿಯನ್ನ ಕಲ್ಪಿಸಿಕೊಂಡ್ರೆ ಅದು ತುಂಬಾ ಸಪೋರ್ಟಿವ್, ತುಂಬಾ ಸಪೋರ್ಟಿವ್. ಅದು ಬಿಟ್ಟು ಇದನ್ನ ಟೆನ್ಷನ್ ಮಾಡೋ ಉದ್ದೇಶ ಅಲ್ಲ ಇದು. ಅಯ್ಯೋ ನಾನಿಲ್ಲ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ. ಇದಕ್ಕೆ ಸಹಯೋಗ ಅಂತ ಹೇಳುವಂಥದ್ದು. ಆ ಸಹಯೋಗವನ್ನ ನಾವು ಮನಸ್ಸಿನಲ್ಲಿ ಶುರು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಯಾಕೆ ಜಪ ಮಾಡ್ತಿದ್ದೇವೆ? ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಜಪ ಮಾಡುವಾಗ ನಮಗೆ ಸುಲಭ ಆಗ್ತದೆ. ಯಾಕೆಂದ್ರೆ ಆ ಒಂದು ಶಬ್ದ ತರಂಗ ಹೋಗ್ತಾ ಇರ್ತದೆ. ಆ ಶಬ್ದ ತರಂಗದ ಒಟ್ಟಿಗೆ ನಾವು ಸೇರ್ಕೊಳ್ಳೋದು, ನಮ್ಮ ಶಬ್ದ ಅಂದ್ರೆ ನಾವು ಕ್ರಿಯೇಟ್ ಮಾಡುವ
ನಾಲಿಗೆಯಿಂದ ಉಂಟು ಮಾಡುವಂತಹ ಭಗವಂತನ ಪ್ರೇರಣೆಯಿಂದ ಉಂಟು ಮಾಡುವಂತಹ ಹರೇ ಕೃಷ್ಣ ಸುಲಭ ಆಗ್ತದೆ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಅವರಿಗೆ ಈಗ ಏನು ಮಾಡಬೇಕು, ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ ವರ್ಣಾಶ್ರಮವನ್ನ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಯಲ್ಲಿ ಕೃಷಿ ಗೋರಕ್ಷೆ ಈ ರೀತಿಯಲ್ಲಿ ಎಲ್ಲ ಮಾಡಿ ನಾನು ಸ್ಥಾಪಿಸ್ತೇನೆ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಟ್ರೆ ಏನಾಗ್ತದೆ, ಇದೇ ರೀತಿ ಹರಿನಾಮದ ರೀತಿಯಲ್ಲೇ ಆಗ್ತದೆ. ಅದು ಅಷ್ಟು ಪ್ರಚಾರ ಆಗ್ತದೆ. ಆಗೇನಾಗ್ತದೆ, ಹರಿನಾಮ ತುಂಬಾ ಚಂದ ಬರ್ತದೆ. ಯಾಕೆ ಚಂದ ಬರ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕ್ಷತ್ರಿಯರಿಲ್ಲ, ನಮ್ಮಲ್ಲಿ ಬ್ರಾಹ್ಮಣರಿಲ್ಲ, ನಮ್ಮಲ್ಲಿ ನಿಜವಾದ ಪರಿಚಾಲಕರಿಲ್ಲ, ನಮ್ಮಲ್ಲಿ ನಿಜವಾದ ವೈಶ್ಯರು ಇಲ್ಲ. ಇದೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದು ಈ ರೀತಿಯ ಭಕ್ತರೆಲ್ಲ ಸೇರಿ ಮಾಡಿದ್ರೆ ಮಾತ್ರ ಸಾಧ್ಯ, ಇಲ್ಲದ್ರೆ ಸಾಧ್ಯ. ಅದ ಕಾರಣ ಈ ವೃಂದಾವನ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟು. ಅಂತಹ ವೃಂದಾವನದಲ್ಲಿ ಈ 5 ಅಂಗಗಳು ತುಂಬಾ ಸುಲಭ ಆಗ್ತದೆ. ಯಾವುದು 5 ಅಂಗಗಳು? ಸಾಧು ಸಂಘ, ನಾಮ ಸಂಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ, ಶ್ರೀಮೂರ್ತಿಯರ ಶ್ರದ್ಧೆಯ ಸೇವನ. ಈ 5 ತುಂಬಾ ಸುಲಭ ಆಗ್ತದೆ. ಇದೆಷ್ಟು ಪ್ರಾಕ್ಟಿಕಲ್ ಅಂತ ಹೇಳೋದು ನಮಗೆಲ್ರಿಗೂ ಸಂಶಯ. ಆದರೆ ಸಂಶಯದಲ್ಲೇ ನಾವು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡ್ರೆ ಇವತ್ತಲ್ಲ ನಾಳೆ ಈ ರೀತಿ ಆಗ್ತದೆ, ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಅದಕ್ಕೆ ನನ್ನ ಸಹಯೋಗ ಉಂಟು ಅಂತ ಹೇಳಿ ನಾವು ಚಿಂತನೆ ಮಾಡಿಸಿದ್ರೆ ಖಂಡಿತವಾಗಿ ಬರ್ತದೆ. ಯಾಕೆಂದ್ರೆ ಮನಸ್ಸು ಇಂಪಾರ್ಟೆಂಟು. ಯಾಕೆಂದ್ರೆ ಗುರು ಯಾರು ಭಗವಂತ ಏನನ್ನು ನೋಡ್ತಾರೆ? ಭಗವಂತ ಮತ್ತು ಗುರುಗಳು ಏನ್ ನೋಡ್ತಾರೆ? ನಮ್ಮ ಭಾವನೆಯನ್ನು ನೋಡ್ತಾರೆ. ಆಮೇಲೆ ಆ ಭಾವನೆ ಸ್ಟ್ರಾಂಗ್ ಆದ ಹಾಗೆ ಅದು ಪ್ರಾಕ್ಟಿಕಲಿ ಆಗ್ತದೆ. ಹೇಗೆ ನಾವು ಸೇವೆಯ ಬಗ್ಗೆ ಆಸೆ ಪಡುವಾಗ ಸ್ವಲ್ಪ ದಿವಸದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಅದೇ ರೀತಿಯಲ್ಲಿ ಶ್ರೀ ಅದ್ವೈತಾಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ, ಪ್ರಭುವೇ ತಾವು ಎಲ್ಲಿದ್ದರೆ ವೃಂದಾವನವು ಅಲ್ಲಿಯೇ ಇರುತ್ತದೆ ಎಂದು ಹೇಳಿದರು. ಅದು ಯಾರಿಗೆ? ಚೈತನ್ಯ ಮಹಾಪ್ರಭುಗಳಿಗೆ. ನನಗೆ ಅಲ್ಲ, ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನಂತಹ ಸಿದ್ಧ ಅಲ್ವೇ ಅಲ್ಲ, ಪ್ರಭುಪಾದರೂ ಅಲ್ಲ, ನಾನು ನನ್ನ ಗುರುಗಳೂ ಅಲ್ಲ. ನಾನು ಸಾಮಾನ್ಯ ವ್ಯಕ್ತಿ. ಭಕ್ತಿ ಮಾಡ್ಲಿಕ್ಕೆ ಈಗ ತಾನೇ ಬೇಬಿ ಸ್ಟೆಪ್ ಇಡ್ತಾ ಇದ್ದೇನೆ ಅಷ್ಟೇ. ಚಿಕ್ಕ ಮಕ್ಕಳು ಹೇಗೆ ಸ್ಟೆಪ್ ಇಡ್ತಾರೆ ಅಂತ ಸ್ಟೆಪ್ ಇಡ್ತಾ ಇದ್ದೇನೆ ಅಷ್ಟೇ. ಆದ ಕಾರಣ ನನಗೆ ಸಂಘ ಬೇಕು. ಸಂಘ ಇಲ್ಲದೆ ಆಗುದಿಲ್ಲ. ಈಗ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಿದ್ರೆ ಮಕ್ಕಳನ್ನು ಜೊತೆ ಇಟ್ಟು ಕಲಿಸ್ತಾರೆ, ಒಬ್ಬೊಬ್ಬನೇ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗುದಿಲ್ಲ. ಈಗಿನ ಪ್ರೆಸೆಂಟ್ ಡೇ ಸಿಚುವೇಶನ್ ಪ್ರಾಬ್ಲಮ್ ಅದೇ ಆಗಿರುವುದಲ್ವಾ. ಆದ ಕಾರಣ ನಾವೆಲ್ಲ ಮಕ್ಕಳು, ಭಕ್ತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿ ಇರಬೇಕು. ಸತತಂ, ಆಗ ಸತತಂ ಆಗ್ತದೆ, ನಿತ್ಯಶಃ ಆಗ್ತದೆ ಭಕ್ತಿ. ಈ ಬ್ರೇಕ್ ಆಗ್ತಾ ಇರೋದು ಯಾಕೆ? ಬ್ರೇಕ್ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಸರಿಯಾದ ಕಾಲವೇ ಇಲ್ಲ ನಮಗೆ. ಕಾಲ ಯಾರಿಗೆ ಇರಬಾರ್ದು? ಅದು ಭಕ್ತರಿಗೆ. ಶುದ್ಧ ಭಕ್ತರು ಕಾಲ ನೋಡುದಿಲ್ಲ, ಆದ್ರೆ ನಾವು ನೋಡ್ತಿದ್ದೇವೆ. ಕಾಲ ಸಮಯ ಎಲ್ಲ ನೋಡಿ ನಾವು ಭಕ್ತಿ ಮಾಡ್ತಿದ್ದೇವೆ. ಆ ಕಾಲ ಮತ್ತು ಸಮಯ ಸರಿಯಾಗಿಲ್ಲ ನಮಗೆ. ಅದು ಸಮಯ ಆಗುದು ಯಾವಾಗ ಅಂತ ಹೇಳಿದ್ರೆ, ಇಂತಹ ಒಂದು ಕಮ್ಯುನಿಟಿ ನಾವು ಕ್ರಿಯೇಟ್ ಮಾಡುವಾಗ. ಅದಕ್ಕೆ ನಾವು ಸತತಂ ಮತ್ತು ನಿತ್ಯಶಃ ಆಗ್ಬೇಕಿದ್ರೆ, ನಿರಂತರ ಮತ್ತು ಒಂದು ದಿವಸವೂ ತಪ್ಪದೆ ಮಾಡಬೇಕಿದ್ರೆ ಭಕ್ತಿಯನ್ನ, ಈ ರೀತಿಯ ಪರಿಸರ ನಮಗೆ ಸಿಗ್ಬೇಕು. ಅದರ ಬಗ್ಗೆ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಬೇಗನೆ ನಮಗೆ ಅಂತಹ ಪರಿಸರವನ್ನು ಕೊಡು, ಆ ಪರಿಸರದಿಂದ ನಿನ್ನ ಸೇವೆಯನ್ನು ನಾವೆಲ್ಲ ಜೊತೆ ಸೇರಿ ಮಾಡ್ತೇವೆ ಅಂತ ಹೇಳಿ ನಾವು ಚಿಂತನೆ. ಯಾಕೆಂದ್ರೆ ಪ್ರೀತಿ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್ ಭಕ್ತಿಯಲ್ಲಿ. ಯಾಕೆಂದ್ರೆ ಭಗವದ್ಧಾಮದಲ್ಲಿ ಪ್ರೀತಿಯೇ ಇರುವುದು. ಕಾಮಕ್ಕೆ ಬೆಲೆ ಇಲ್ಲ, ಆಮೇಲೆ ಈರ್ಷ್ಯೆಗೆ ಬೆಲೆ ಇಲ್ಲ. ಅದಕ್ಕೋಸ್ಕರ ಭಕ್ತರು ಪ್ರೀತಿ ಲಕ್ಷಣವನ್ನ ನಾವು ಪ್ರಯತ್ನ ಪಡಬೇಕು. ಆ ಪ್ರೀತಿಯನ್ನ ಹೇಗೆ ತರುದು ಅಂತ ಹೇಳಿ, ಆರ್ಟಿಫಿಷಿಯಲ್ಲೇ ಅಲ್ಲ, ನಿಜವಾಗಿ. ಯಾಕೆಂತೇಳಿದ್ರೆ ಶ್ರೀಲ ಪ್ರಭುಪಾದರಿಗೆ ಹೇಗೆ ಎಲ್ಲರಲ್ಲಿ ಪ್ರೀತಿ ಇತ್ತು, ಅದೇ ರೀತಿಯಲ್ಲಿ ನಾವು ಕೂಡ ಪ್ರೀತಿ ಎಂದರೆ ಸದಾ, ಸತತಂ ಅಂದರೆ ಸದಾ ಕ್ರಮ ತಪ್ಪಿಸದೆ, ನಿತ್ಯಶಃ ಅಂದ್ರೆ ಪ್ರತಿನಿತ್ಯವು ಎಂದರ್ಥ. ಪರಿಶುದ್ಧ ಭಕ್ತನು ಸದಾ ಕೃಷ್ಣನನ್ನು ಸ್ಮರಿಸುತ್ತಾ ಅವನನ್ನೇ ಧ್ಯಾನ ಮಾಡುತ್ತಾನೆ. ಭಗವಂತನನ್ನು ಬಹು ಸುಲಭವಾಗಿ ತಲಪಬಲ್ಲ ಶುದ್ಧ ಭಕ್ತನ ಅರ್ಹತೆಗಳು ಇವು. ಅದು ಸತತಂ ಕೀರ್ತಯಂತೋಮ ಅಂತ ಹೇಳಿದ್ರ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಆಯಿತು. ಎಲ್ಲ ಪದ್ಧತಿಗಳಿಗಿಂತ ಗೀತೆಯು ಹೆಚ್ಚಾಗಿ ಸೂಚಿಸುವ ಪದ್ಧತಿ ಭಕ್ತಿಯೋಗ. ಯಾಕೆ ಭಕ್ತಿಯೋಗ ಅಂತ ಹೇಳಿ ಇಲ್ಲಿ ಅರ್ಥ ಆಗ್ತದೆ ನಮಗೆ. ಎಲ್ಲ ಪದ್ಧತಿಗಳಿಗಿಂತ, ಯಾವುದೆಲ್ಲ ಪದ್ಧತಿಗಳು? ಬೇರೆ ಜ್ಞಾನಯೋಗ, ಅಷ್ಟಾಂಗ ಯೋಗ, ಕರ್ಮಯೋಗ, ಬೇರೆ ಯಾವುದು, ಆಮೇಲೆ ಷಟ್ಚಕ್ರ ಯೋಗ, ಇದೆಲ್ಲ ಯೋಗಕ್ಕಿಂತ ಜಾಸ್ತಿ ಭಗವದ್ಗೀತೆಯಲ್ಲಿ ಏನು ಮಾತಾಡ್ತಾ ಇರುವಂಥದ್ದು? ಭಕ್ತಿ ಯೋಗ. ಸಾಮಾನ್ಯವಾಗಿ ಭಕ್ತಿಯೋಗಿಗಳು 5 ರೀತಿಯಲ್ಲಿ ತೊಡಗಿರುತ್ತಾರೆ. ಯಾವುದು 5 ರೂಟಿ? ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಶಾಂತ ಭಕ್ತ ಮೊದಲನೆಯದು. ಅದು ಸಾಮಾನ್ಯವಾಗಿ ಭಕ್ತರ ಇಚ್ಛೆ ಪಡುವಂಥದ್ದಲ್ಲ.
ಆ ಅಷ್ಟಾಂಗ ಯೋಗ ಅಭ್ಯಾಸಿಗರು ಭಗವಂತನನ್ನ ಧ್ಯಾನ ಮಾಡಿ ತಲುಪುವಂತಹ ಜಾಗ ಇದು. ಅದರಿಂದ ಮೇಲೆ ಅವರು ಹೋಗುದಿಲ್ಲ ಅಂದ್ರೆ ಅವರಿಗೆ ಭಕ್ತರ ಸಂಘದಿಂದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಭಕ್ತರ ಸಂಘ ಇಲ್ಲದಿದ್ರೆ ಅವರು ಭಗವಂತನ ಧ್ಯಾನ ಮಾತ್ರ ಮಾಡಿದ್ರೆ ಅವರು ಶಾಂತ ಭಕ್ತರಾಗ್ತಾರೆ ಅಷ್ಟೇ. ಶಾಂತ ಭಕ್ತಿಯಲ್ಲಿ ಏನು ಇಲ್ಲ, ಸೇವೆ ಇಲ್ಲ, ಶಾಂತ ಭಕ್ತ. ಅದಕ್ಕೋಸ್ಕರ ಹಿಂದಿನ 2 ಶ್ಲೋಕದಲ್ಲಿ ಏನಾಗಿತ್ತು, ಮರಣ ಕಾಲದಲ್ಲಿ ಭಗವಂತನ ಧ್ಯಾನ ಮಾಡುತ್ತಾ ಭ್ರೂಮಧ್ಯಗೆ ತಂದು ಅದೆಲ್ಲ ಓದಿದ್ದೀವಲ್ಲ ನಾವು. ಹಾಗೆ ಮಾಡಿದವನಿಗೆ ಎಂತ ಸಿಗ್ತದೆ? ಮ್ಯಾಕ್ಸಿಮಮ್ ಶಾಂತ ಭಕ್ತಿ. ಆದ ಕಾರಣ ಭಕ್ತರು ಯಾವತ್ತು ಮಿಕ್ಕ 4ರ ಬಗ್ಗೆ ಚಿಂತನೆ ಮಾಡ್ತಾರೆ. ಶಾಂತ ಭಕ್ತ, ತಟಸ್ಥವಾಗಿ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವನು. ದಾಸ್ಯ ಭಕ್ತ, ಸೇವಕನಾಗಿ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವವನು. ಸಖ್ಯ ಅಥವಾ ಸಾಖ್ಯ ಭಕ್ತ, ಸ್ನೇಹಿತನಾಗಿ ಇರುವವನು. ವಾತ್ಸಲ್ಯ ಭಕ್ತ, ತಂದೆ ತಾಯಿಯ ಭಾವ ಇರುವವನು. ಮಾಧುರ್ಯ ಭಕ್ತ, ಪರಮ ಪ್ರಭುವಿನಲ್ಲಿ ದಾಂಪತ್ಯ ಪ್ರೇಮ ಭಾವ ಇರುವವನು. ಇವುಗಳಲ್ಲಿ ಯಾವುದಾದರೊಂದು ರೀತಿಯಲ್ಲಿ ಪರಿಶುದ್ಧ ಭಕ್ತನು ಪರಮ ಪ್ರಭುವಿನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದು ಪರಮ ಪ್ರಭುವನ್ನು ಮರೆಯಲಾರ. ಆದುದರಿಂದ ಅವನಿಗೆ ಪ್ರಭುವು ಸುಲಭವಾಗಿ ಲಭ್ಯನು. ಈಗ ಕೊಳವೇಚ ಶ್ರೀಧರನದ್ದೊಂದು ಕಥೆ ಇದೆ. ಏನಾಯ್ತು ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಕೊಳವೇಚ ಶ್ರೀಧರ ಹತ್ರ ಹೋಗಿ, ಚೈತನ್ಯ ಚರಿತಾಮೃತದಲ್ಲಿದೆ, ಹೋಗಿ ಯಾವತ್ತು ಚರ್ಚೆ ಮಾಡ್ತಿದ್ರಂತೆ. ಏನು ಮಾಡ್ತಿದ್ರು? ಕೊಳವೇಚ ಶ್ರೀಧರ್ ಅಂತ ಹೇಳಿದವರು ಏನು ಮಾಡ್ತಿದ್ರು ಯಾರಿಗಾದ್ರೂ ಗೊತ್ತಾ? ಏನು ಮಾಡ್ತಾ ಇದ್ರು? ಅವರ ಸ್ಥಿತಿಗತಿ ಹೇಗಿತ್ತು? ಬಾಳೆ ಎಲೆ ಮಾಡ್ತಿದ್ರು ಪ್ರಭು. ಬಾಳೆ ಎಲೆ, ಆಮೇಲೆ ಬಾಳೆ ಎಲೆಯಿಂದ ಶ್ರಾದ್ದಾದಿಗಳಿಗೆ ಮಾಡುವಂತ, ಏನ್ ಹೇಳ್ತಾರೆ ಅದಕ್ಕೆ? ದೊಣ್ಣೆ ಅಲ್ಲ, ದೊಡ್ಡ ಕೋಲಿನ ದೊಣ್ಣೆ ಅಲ್ಲ, ಇದಕ್ಕೂ ದೊಣ್ಣೆ ಅಂತ ಹೇಳ್ತಾರೆ. ದ್ರೋಣ ಅಂತ ಹೇಳ್ತಾರೆ ಕೆಲವರು. ನಮ್ಮ ಊರಲ್ಲೆಲ್ಲ ದೊಣ್ಣೆ ಅಂತ ಹೇಳ್ತಾರೆ. ನಿಮ್ಮ ಊರಲ್ಲಿ ಏನ್ ಹೇಳ್ತಾರೆ? ದೊನ್ನೆ. ಓಕೆ, ದೊಣ್ಣೆ ಅಲ್ಲ, ದೊನ್ನೆ. ಸಾರಿ, ಕ್ಷಮಿಸಿ. ನಾ ಆದ್ರೆ ಬೇರೆ ಆಯ್ತು, ದೊಡ್ಡ ದೊಣ್ಣೆ ಆಯ್ತು. ದೊಣ್ಣೆ ಆಯ್ತು. ದೊನ್ನೆ. ಓಕೆ. ಸೊ ಅದೆಲ್ಲ ಮಾಡ್ತಾ ಇದ್ರು. ಅವರು ತುಂಬಾ ಬಡವರಾಗಿದ್ರು. ಇವರು ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಹೋಗಿ ಚರ್ಚೆ ಮಾಡುದು, ನೀವು ತುಂಬಾ ಕಾಸ್ಟ್ಲಿ, ಕಮ್ಮಿಗೆ ಕೊಡಿ ಅಂತ ಹೇಳಿ ಲಾಸ್ಟ್ಗೆ ಫ್ರೀಯಾಗಿ ತಗೊಂಡು ಹೋಗೋದು. ಹಣವೇ ಕೊಡದೆ ಫ್ರೀಯಾಗಿ ತಗೊಂಡು ಹೋಗ್ತಿರು. ಒಂದ್ಸಲ ಕೇಳ್ತಾರಂತೆ, ಯಾಕೆ ಹೀಗೆ ಅಂತ ಹೇಳಿ. ಒಂದ್ಸಲ ಕೊಳವೇಚ ಶ್ರೀಧರ್ ಹೇಳ್ತಾರಂತೆ, ನನಗೆ ಅಂತಹ ಚರ್ಚೆ ಮಾಡಿ ಭಗವಂತ ತಗೊಂಡೋಗ್ತಾ ಇದ್ದ ಅದರಲ್ಲಿ ಇರುವ ಖುಷಿ ಬೇರೆ ಯಾವುದರಲ್ಲಿ ಸಿಗುದಿಲ್ಲ. ನನಗೆ ಬೇರೆ ಏನು ಬೇಡ, ಅವರು ಬಂದು ಚರ್ಚೆ ಮಾಡ್ಲಿ, ಫ್ರೀಯಾಗಿ ತಗೊಂಡೋಗ್ಲಿ, ನನಗೆ ಅದರಷ್ಟು ಖುಷಿ ಬೇರೆ ಎಲ್ಲೂ ಸಿಗುದಿಲ್ಲ ಅಂತ ಹೇಳಿ. ನಾನು ಕಥೆಯನ್ನು ಶಾರ್ಟ್ ಮಾಡಿ ಹೇಳ್ತಾ ಇದ್ದೇನೆ, ದೊಡ್ಡ ಕಥೆ ಇರಬಹುದು ಅದು. ಈ ರೀತಿಯಲ್ಲಿ ಭಕ್ತ ಯಾವತ್ತು ಭಗವಂತನನ್ನ ಯಾವುದೇ ರೀತಿಯ, ಉದಾಹರಣೆಗೆ ಏನಕ್ಕೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಭಗವಂತನ ಸೇವೆಯನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ನನಗೆ ಅದು ಸಿಗ್ಬೇಕು, ಇದು ಸಿಗ್ಬೇಕು, ಏನು ಎಕ್ಸ್ಪೆಕ್ಟ್ ಮಾಡೋದು. ಅಂತಹ ಅದ್ಭುತವಾದ ವಿಚಾರಗಳು ಭಗವಂತನ ಪ್ರೇಮಮಯ ಭಕ್ತಿಯಲ್ಲಿ. ಪರಮಪ್ರಭುವಿನಲ್ಲಿ ದಾಂಪತ್ಯ ಪ್ರೇಮ ಇರುವಂಥದ್ದು, ಅದು 5ನೇದು. ಇವುಗಳಲ್ಲಿ ಯಾವುದಾದರೊಂದು ರೀತಿಯಲ್ಲಿ ಪರಿಶುದ್ಧ ಭಕ್ತನು ಪರಮ ಪ್ರಭುವಿನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದು ಪರಮಪ್ರಭುವನ್ನು ಮರೆಯಲಾರ. ಆಶ್ಲಿಷ್ಯವಾ ಪಾದರತಾಂಪಿ ನಷ್ಟು ಮಾಂ ಅದರ್ಶನಾತ್ ಮರ್ಮ ಹತಾಂ ಕರೋತುವಾ ಯಥಾ ತಥಾವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸಯೇವನಾಪರಾಹ. ಆದುದರಿಂದ ಅವನಿಗೆ ಪ್ರಭುವು ಸುಲಭವಾಗಿ ಲಭ್ಯನು. ಪರಿಶುದ್ಧ ಭಕ್ತನು ಪರಮಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ಈಗ ನಮ್ಮನ್ನು ನಾವೇ ಅನಲೈಸ್ ಮಾಡಿದ್ರೆ ಗೊತ್ತಾಗ್ತದೆ ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ ಅಂತ. ಬೇರೆ ಗುರುಗಳು ಹೇಳ್ಬೇಕು ನಮ್ಮ ಲೆವೆಲ್ ಅನ್ನು, ಆದ್ರೂ ಕೂಡ ನಮಗೆ ಸ್ವಲ್ಪ ಅರ್ಥ ಆಗ್ತದೆ. ನಾವೊಂದು ಕ್ಷಣವೇ ನೆನಪು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆ ಕ್ಷಣದಲ್ಲಿ ಅರ್ಧ ಕ್ಷಣ ಕೂಡ ನೆನಪಿರುವುದಿಲ್ಲ ಭಗವಂತಂದು ನಮಗೆ. ಹರೇ ಕೃಷ್ಣ ಮಹಾಮಂತ್ರ, ಕೃಷ್ಣನೇ ನಮ್ಮ ನಾಲಿಗೆಯಲ್ಲಿ ಓಡಾಡ್ತಾ ಇರುವಾಗ ನಮ್ಮ ಮನಸ್ಸು ಮಾತ್ರ, ನಮ್ಮದು ಅಂತ ಹೇಳುವಂತಹ ಮನಸ್ಸು ಮಾತ್ರ ಎಲ್ಲೋ ಹೋಗುತ್ತಾ ಇರ್ತದೆ. ನಾಲಿಗೆಯಲ್ಲಿ ಹರೇ ಕೃಷ್ಣ, ತಲೆ ಎಲ್ಲಿಗೋ ಹೋಗಿರ್ತದೆ. ಆಗ ಎಲ್ಲಿ ನಮ್ಮ ಮನಸ್ಸನ್ನು ನಾವು ಎಲ್ಲಿ ತಪಸ್ಸು ಮಾಡ್ತಾ ಇದ್ದೇವೆ? ನಾವು ಆ ಮನಸ್ಸನ್ನು ಸಂಪೂರ್ಣವಾಗಿ ಹರೇ ಕೃಷ್ಣ ಮಹಾಮಂತ್ರದಲ್ಲೇ ತೊಡಗಿಸ್ಬೇಕಿದ್ರೆ ಕೇಳುವಂತಹ ಪ್ರಕೃತಿ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರವಿಷ್ಟ ಕರ್ಣರಂಧ್ರೇಣ ಅಂತ ಹೇಳ್ತಾರೆ. ಆ ಹರೇ ಕೃಷ್ಣ ಮಹಾಮಂತ್ರವು ಕರ್ಣರಂಧ್ರದಿಂದ ಒಳಗೆ ಹೋಗ್ತದೆ.
ಕರ್ಣರಂಧ್ರದಿಂದ ಒಳಗೆ ಹೋಗ್ತದೆ, ಒಳಗೆ ಹೋಗಿ ಶುದ್ಧ ಮಾಡ್ತದೆ ನಮ್ಮ ಹೃದಯವನ್ನು. ಆ ಹೃದಯ ಶುದ್ಧಿ ಆದ್ರೆ ಸೇವೆ ಮಾಡಲಿಕ್ಕೆ ಸಾಧ್ಯ. ಹೃದಯ ಶುದ್ಧಿ ಇಲ್ಲ ಅಂದ್ರೆ ಸೇವೆ ಆಗುದಿಲ್ಲ. ಸೇವೆ ಬಾಹ್ಯ ರೂಪದಲ್ಲಿ ಆಗ್ತದೆ, ಹೃದಯದಲ್ಲಿ ಆಗುವಂತಹ ಸೇವೆ ಆಗುದಿಲ್ಲ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಮಾಡುವಂತ ಸೇವೆ, ಅದು ಫಸ್ಟಿಗೆ ಹಾಗೆ ಶುರು ಆಗುವಂಥದ್ದು. ಆದ್ರೆ ಈ ಶ್ರವಣ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟು. ಶ್ರವಣ ಮಾಡಿದಷ್ಟು ನಮಗೆ ಭಗವಂತನ ಸೇವೆಯಲ್ಲಿ ಇನ್ನೂ ರುಚಿ ರುಚಿ ಜಾಸ್ತಿ ಬರ್ತದೆ. ಯಾಕಂದ್ರೆ ಭಗವಂತನ ರುಚಿ ಸೇವೆಯಲ್ಲಿ ಸಿಗ್ಬೇಕಿದ್ರೆ ಅದು ಹೇಗೆ ಅಂತಿದ್ರೆ ಶ್ರವಣ ಮುಖಾಂತರ. ಅದಕ್ಕೋಸ್ಕರ ಫಸ್ಟ್ ಶ್ರವಣ ತುಂಬಾ ಇಂಪಾರ್ಟೆಂಟ್. ಕೇಳುದು ತುಂಬಾ ಇಂಪಾರ್ಟೆಂಟ್. ಯಾರ ಬಗ್ಗೆ ಕೇಳುದು? ಭಗವಂತನ ಮತ್ತು ಭಕ್ತರ ಬಗ್ಗೆ. ಏನು ಕೇಳುವಂಥದ್ದು? ಭಗವಂತನ ಭಕ್ತರ ಲೀಲೆ ಬಗ್ಗೆ, ಅವರ ಜ್ಞಾನ ಪಡ್ಕೊಳ್ಳಿಕ್ಕೆ. ನಾವು ಅದನ್ನು ಪಡ್ಕೊಂಡ್ರೆ ಏನಾಗ್ತದೆ, ನಮಗೆ ಇನ್ನೂ ಆ ಕಡೆ ಹೋಗುವಂತ ಆಸೆ, ಅವರ ಬಗ್ಗೆ ಇನ್ನೂ ತಿಳಿಬೇಕು ಅಂತ ಹೇಳುವ ಆಸೆ, ಅವರನ್ನು ಸೇವೆ ಮಾಡಬೇಕು ಅಂತ ಹೇಳುವ ಆಸೆ ಇನ್ನೂ ಜಾಸ್ತಿ 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 ಆಗ್ತಾ ಹೋಗ್ತದೆ. ಆದ ಕಾರಣ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಬೇಕು. ನಿತ್ಯವೂ ಶ್ರೀಲ ಪ್ರಭುಪಾದರ ಪ್ರವಚನವನ್ನ, ಶ್ರೀಲ ಪ್ರಭುಪಾದರ ಪುಸ್ತಕವನ್ನ ಓದಬೇಕು. ಆಮೇಲೆ ಗುರುಗಳನ್ನ ಕೇಳಬೇಕು. ನಮ್ಮ ಗುರುಗಳು ಯಾರೇ ಗುರುಗಳಾಗಿರ್ಲಿ ಅವರ ಪ್ರವಚನವನ್ನ ಕೇಳಬೇಕು. ಶ್ರೀಲ ಪ್ರಭುಪಾದರು ಏನು ಹೇಳಿದ್ದಾರೆ ಅದನ್ನೆಲ್ಲ ಅವರು ಚಾಚು ತಪ್ಪದೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಆದ ಕಾರಣ ಅವರ ಕ್ಲಾಸ್ಗಳನ್ನಾಗ್ಲಿ, ಬೇರೆ ಉಚ್ಚ ವೈಷ್ಣವರನ್ನ ಅಂದ್ರೆ ಹೆಚ್ಚು ಯಾರೇ ಆಗಿರ್ಲಿ ಒಳ್ಳೆ ರೀತಿಯ ವಿಚಾರಗಳನ್ನು ಹೇಳುವವರನ್ನ ಕೇಳಬೇಕು. ಕೇಳುವ ಜೊತೆಗೆ ನಾವು ಶ್ರೀಲ ಪ್ರಭುಪಾದರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮಗೆ ಬಿಟ್ಟು ಹೋದಂತಹ ಕಾರ್ಯವನ್ನ ನಾವು ಕೈಗೆತ್ತಿಕೊಳ್ಬೇಕು. ಶ್ರೀಲ ಪ್ರಭುಪಾದರು ಲಾಸ್ಟಿಗೆ ನಾನು ಇಷ್ಟು ಮಾಡ್ಲಿಲ್ಲ ಅಂತ ಹೇಳಿ ಲ್ಯಾಮೆಂಟ್ ಮಾಡಿ ಹೋಗಿದ್ದಾರಲ್ಲ, ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಹೋದ್ದು ಏನು? ಯಾರಾದ್ರೂ ಹೇಳ್ತೀರಾ? ಶ್ರೀಲ ಪ್ರಭುಪಾದರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಹೋದ್ರು? ನಾನು ನನ್ನ ಪದಗಳು ಕರೆಕ್ಟ್ ಆಗಿಲ್ಲದೆ ಇರಬಹುದು, ಆದ್ರೆ ಉದ್ದೇಶ ಇಂಪಾರ್ಟೆಂಟ್. ಏನು ಹೇಳಿ ಹೋದ್ರು ಶ್ರೀಲ ಪ್ರಭುಪಾದರು? ಹೇಳಿ, ರುಕ್ಮಯ್ಯ ಪ್ರಭುಗಳು ಹೇಳಿ. ಪ್ರಭುಜಿ ಅಂದ್ರೆ ನಗರ ಪ್ರದೇಶಗಳೆಲ್ಲ ಪ್ರಭುಜಿ ಶಿಲಪ್ರಭುಗಳು ಪ್ರಚಾರ ಮಾಡಿದ್ದಾರೆ. ಬಟ್ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಕೀರ್ತನ ಯಜ್ಞ ಆಗಿಲ್ಲ. ಸಂಕೀರ್ತನ ಯಜ್ಞವನ್ನ ಶ್ರೀಲ ಪ್ರಭುಪಾದರು ಸಂಪೂರ್ಣ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಏನು ನೋಡ್ಲಿಕ್ಕಿಲ್ಲ. ಅದು ಗ್ರಾಮ ನಗರ ಅಂತ ಹೇಳಿ ಇಲ್ಲ, ಎಲ್ಲ ಕಡೆ ಅವ್ರ ಗ್ರಾಮಕ್ಕೂ ಹೋಗಿದ್ದಾರೆ. ಉದಾಹರಣೆಗೆ ಕೆಲವು ಕಡೆಗೆ ಹೋಗಿ ಅವರು ಪ್ರಚಾರ ಮಾಡಿದ್ದಾರೆ. ಆದ ಕಾರಣ ಅದರಲ್ಲಿ ಏನಿಲ್ಲ. ಅವ್ರು ಏನು ಲ್ಯಾಮೆಂಟ್ ಮಾಡಿದ್ರು ಯಾರಾದ್ರೂ ಹೇಳಿ? ಗೊತ್ತಿಲ್ಲದವರು ಹೇಳಲಿಕ್ಕೆ ಪ್ರಯತ್ನ ಪಡಿ, ಗೊತ್ತಿದ್ದವರು ತುಂಬಾ ಜನ ಇದ್ದೀರಿ. ಪ್ರತಿ ಗ್ರಾಮ ವೃಂದಾವನ ಆಗ್ಬೇಕಂತನ ಪ್ರಭುಜಿ. ಓಕೆ, ಅದಕ್ಕೆ ಏನ್ ಹೇಳ್ತಾರೆ? ಭಾವನಾ ಮತ್ತಾಜಿ ಏನು ಹೇಳಲಿಕ್ಕೆ ಹೊರಟ್ರು? ವರ್ಣಾಶ್ರಮ. ಯಾವ ವರ್ಣಾಶ್ರಮ? ಅಂದ್ರೆ ವರ್ಣಾಶ್ರಮನ ಕಂಟಿನ್ಯೂ ಮಾಡ್ಬೇಕಂತ. ವರ್ಣಾಶ್ರಮ ಧರ್ಮವನ್ನ ಪುನಃ ಸ್ಥಾಪನೆ ಅಂದ್ರೆ ದೈವ ವರ್ಣಾಶ್ರಮ ಧರ್ಮವನ್ನ ಪುನಃ ಸ್ಥಾಪನೆ ಮಾಡಬೇಕು. ದೈವ ವರ್ಣಾಶ್ರಮ ಧರ್ಮಕ್ಕೂ ಭಕ್ತಿಗೂ ವ್ಯತ್ಯಾಸ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. 6ನೇ ಸ್ಕಂದದಲ್ಲಿ ಒಂದು ಕಡೆ ಶುದ್ಧ ಭಕ್ತಿ ಮಾಡ್ಲಿಕ್ಕೆ ಸಾಧನ ಭಕ್ತಿಗೂ ವರ್ಣಾಶ್ರಮ ಧರ್ಮಕ್ಕೂ ವ್ಯತ್ಯಾಸ ಇಲ್ಲ. ಆದ ಕಾರಣ ನಾವೆಲ್ಲ ಶಿಕೆ ಬಿಟ್ಟಿರ್ತೇವೆ, ಪಂಚ ಹಾಕಿರ್ತೇವೆ ಅಂದ್ರೆ ನಾವೆಲ್ಲ ಒಂದು ರೀತಿಯಲ್ಲಿ ವರ್ಣಾಶ್ರಮ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ಸಂಪೂರ್ಣ ಆಗುವುದು ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಪರಿಸರ, ಮಾತಾಜಿ ಹೇಳಿದ ಹಾಗೆ ಹಳ್ಳಿಗಳಲ್ಲಿ ಮಾತ್ರ ಸಿಗುವಂಥದ್ದು ಆ ಪರಿಸರ. ಸಿಟಿಯಲ್ಲಿ ಅಂತ ಪರಿಸರ ಇಲ್ಲ. ಸಿಟಿಯಲ್ಲಿ ಪ್ರಚಾರ ಮಾಡಬಹುದು ವಿನಃ ನಿಜವಾದ ವೃಂದಾವನವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕಷ್ಟ. ಸಾಧ್ಯ ಇಲ್ಲ ಅಂತ ಹೇಳೋಕ್ಕಿಂತ ಅದು ತುಂಬಾ ವಿರಳ, ಅಷ್ಟು ಸುಲಭವಲ್ಲ. ಆದ ಕಾರಣ ಅದನ್ನು ಯಾರು ನಾವು ಪ್ರಯತ್ನ ಪಡ್ತೇವೆ ಆಗ ಯಾರಿಗೆ ಖುಷಿ ಆಗೋದು? ಅವರಿಗೆ ಖುಷಿ ಆಗೋದು. ಯಾರಿಗೆ? ಶ್ರೀಲ ಪ್ರಭುಪಾದರಿಗೆ ಖುಷಿ ಆಗ್ತದೆ. ಯಾಕೆಂದ್ರೆ ಅವ್ರು ನಮಗೆ ಬಿಟ್ಟು ಹೋದ ಕೆಲಸ ಅದು. ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಕೆಲಸ ಏನಲ್ಲ ಅದು. ಅವರು ಶುದ್ಧ ಭಕ್ತರು, ಅವರು ಬೇಕಿದ್ರೆ ಮಾಡಿ ಮುಗಿಸಿ ಹೋಗ್ತಿದ್ರು. ಅದೇ ರೀತಿಯಲ್ಲಿ ಶ್ರೀಮದ್ ಭಾಗವತ 1-2 ಸ್ಕಂದವನ್ನ ಅವರು ಬಿಟ್ಟು ಹೋಗಿದ್ದಾರೆ, ಅವರ ಭಕ್ತರು ಬೇರೆ ಯಾರಾದ್ರೂ ಮಾಡ್ಲಿ ಅಂತ ಹೇಳಿ. ಅದನ್ನು ಕೆಲವರು ಹೀಗೂ ತಗೊಳ್ತಾರೆ, ಅದು ಅವರವರ ಪ್ರಾಬ್ಲಮ್. ಆದ್ರೆ ಶುದ್ಧ ಭಕ್ತರ ಲೀಲೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲಿ
ಕೃಷ್ಣನ ಲೀಲೆಯೇ ಶುದ್ಧ ಭಕ್ತರ ಲೀಲೆಯನ್ನು ಅರ್ಥ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಗ್ರಂಥ ಅರ್ಥ ಆಗ್ಲಿಲ್ಲ, ಶಾಸ್ತ್ರ ಅರ್ಥ ಆಗ್ಲಿಲ್ಲ ಅಂತೇಳಿ. ಒಂದೇ ಶ್ಲೋಕದಲ್ಲಿ ಕ್ಲಿಯರ್ ಆಗಿ ನಮಗೆ ಅರ್ಥ ಆಗಿದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಹೇಳೋ ಶ್ಲೋಕವನ್ನು ನಮ್ಗೆಲ್ರಿಗೂ ಗೊತ್ತು. ಅದ್ರಲ್ಲಿ ಏನ್ ಹೇಳಿದ್ದಾರೆ? ಭಗವಂತನ ಅದೇ ರೀತಿಯಲ್ಲಿ ಶುದ್ಧ ಭಕ್ತರ ಲೈಫ್ ಅಂತ ಹೇಳಿದ್ರೆ ದಿವ್ಯವಾದದ್ದು, ಅವರಿಗೆ ಏನು ಸಾಧ್ಯ ಇಲ್ಲ ಅಂತಿಲ್ಲ. ಆದ ಕಾರಣ ನಮಗೆ ನಾವು ಮಾಡ್ಲಿ ಅಂತ ಹೇಳಿ ಬಿಟ್ಟು ಹೊರಟದನ್ನ ನಾನು ಮಾಡುದಿಲ್ಲ ಅಂತ ಹೇಳಿದ್ರೆ ಏನು ಕತೆ ನಮ್ದು? ಏನು ಕತೆ? ನಮಗೆ ಅಲ್ಲಿ ಜಾಗ ಉಂಟಾ? ಯಾರಾದ್ರೂ ಹೇಳಿ. ಅರ್ಧ ಮಾಡಿ ನೀವು ಮಾಡಿ ಅಂತ ಹೇಳಿ ಹೋದ್ದನ್ನ ಮಾಡ್ಲಿಲ್ಲ ಆದ್ರೆ ನಿಮಗೆ ಏನ್ ಅನ್ನಿಸ್ತದೆ? ನಿಮ್ಮ ಮನೆಯಲ್ಲಿ ಕೆಲಸದವರು ಬರ್ತಾರೆ ಅಂತ ಇಟ್ಟುಕೊಳ್ಳುವ. ಕೆಲಸದವರು, ನಾನು ಸ್ವಲ್ಪ ಅರ್ಧ ಮಾಡಿಟ್ಟಿದ್ದೇನೆ, ಯಜಮಾನ 5 ಬಟ್ಟೆ ಒಗೆದಿದ್ದೇನೆ, ಯಜಮಾನ ಅಥವಾ ಯಜಮಾನಿ ಆಯ್ತಾ, 5 ಬಟ್ಟೆ ಒಗೆದಿದ್ದೇನೆ. ಕೆಲಸದವಳಿಗೆ ಹೇಳ್ತಾ ಇದ್ದೇನೆ, ಇನ್ನು ಮಿಕ್ಕಿದ್ದು ನೀನು ಮಾಡಿ ಹೋಗಮ್ಮ ಅಂತ ಹೇಳಿ, ಮಾಡಿ ಹೇಳು ಅಂತ ಹೇಳಿ. ಅವಳು 5 ಬಟ್ಟೆ ಒಗ್ದದನ್ನೇ ಪುನಃ ಪುನಃ ನೋಡ್ತಾ ಇದ್ದಾಳೆ, ಅದನ್ನು ಸ್ವಲ್ಪ ನೀರಿಗೆ ಹಾಕ್ತಿದ್ದಾಳೆ, ತೆಗಿತಿದ್ದಾಳೆ, ಅದನ್ನೇ ಹೇಳ್ತಾ ಇದ್ದಾಳೆ. ಅದು ಮಾಡ್ಲೇಬೇಕು, ಅದನ್ನು ಒಣಗ್ಲಿಕ್ಕೆ ಹಾಕೋದೆಲ್ಲ ಮಾಡ್ಲೇಬೇಕು, ಅದನ್ನು ಇನ್ನೂ ದೃಢ ಮಾಡ್ಬೇಕು. ನೆಕ್ಸ್ಟ್ ಬಟ್ಟೆ ಮುಟ್ತಾನೆ ಇಲ್ಲ, ಒಗಿತಾ ಇಲ್ಲ, ಸೋಪ್ ಹಾಕ್ಲಿಲ್ಲ. ಸೋಪ್ ಹಾಕಬಾರ್ದು, ಆದ್ರೂ ಆ ಸೋಪ್ ಹಾಕ್ಲಿಲ್ಲ, ಏನೂ ಮಾಡ್ಲಿಲ್ಲ. ಏನಾಗ್ಬೋದು ಹೇಳಿ? ನೀವು ಯಾರಾದ್ರೂ ಯಜಮಾನಿ ಅಥವಾ ಯಜಮಾನನಿಗೆ ಖುಷಿ ಆದೀತಾ? ನಿಜವಾಗಿ ಹೃದಯದಿಂದ ನೋಡೋಣ, ಖಂಡಿತವಾಗಿ ಖುಷಿ ಆಗ್ಲಿಕ್ಕಿಲ್ಲ. ಆದ ಕಾರಣ ಅಟ್ಲೀಸ್ಟ್ ಆ ಸೋಪ್ ತರಲಿಕ್ಕೆ ಸಹಾಯ, ಅಥವಾ ಯಾರಾದ್ರೂ ತೊಳಿಲಿಕ್ಕೆ ಆಗುವಂತವರಿಗೆ ತೊಳಿಯಮ್ಮ ಅಂತ ಹೇಳಿ ಸಹಾಯ, ಈ ರೀತಿಯ ಸಹಾಯ ಮಾಡಿದ್ರೆ ಏನಾಗ್ತದೆ? ನಮಗೆ ಸ್ವಲ್ಪ ಶ್ರೀಲ ಪ್ರಭುಪಾದರ ಕರುಣೆ ಸಿಗ್ತದೆ. ಇದಂತೂ 100% ಶೂರ್, ಇದರಲ್ಲಿ ಏನು ಸಂಶಯ ಇಲ್ಲ. ಅದಾಗುದಿಲ್ಲ ಅಂತ ಹೇಳುವ ಚಿಂತನೆ ಇದ್ರೆ ನಮಗೆ ಅಲ್ಲಿ ಜಾಗ ಇಲ್ಲ. ಅಲ್ಲಿ ಜಾಗ ಬೇಕಿದ್ರೆ ಬರೀ ಭಕ್ತಿ ಮಾತ್ರ ಸಾಕಾಗುದಿಲ್ಲ, ಭಕ್ತಿಯ ಜೊತೆ ಈ ದೇಹ ಕೊಟ್ಟದನ್ನ ಹೇಗೆ ನಾವು ಕಾಪಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಕೂಡ ಚಿಂತನೆ ಮಾಡಬೇಕು. ನಾವೆಲ್ಲ ಭಕ್ತರಾದವರು ಈ ರೀತಿಯಲ್ಲಿ ಹೋಲಿಸ್ಟಿಕ್ ಆಗಿ ಚಿಂತನೆ ಮಾಡಿದ್ರೆ ಶ್ರೀಲ ಪ್ರಭುಪಾದರಿಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಹೋಲಿಸ್ಟಿಕ್ ಆಗಿ ಮಾಡಿದವರು. ಅವರು ಸಾರಿ ಒಂದೇ ದಾರಿಯಲ್ಲಿ ಹೋಗದವರಲ್ಲ. ಇಡೀ ಹೆಲ್ತ್ಗೆ ಅವ್ರೇನ್ ಸೈನ್ ಹಾಕ್ತಿದ್ರು ಯಾರಾದ್ರೂ ಹೇಳ್ತೀರಾ? ಅವರು ಬರೆಯುವಾಗ ಏನ್ ಹಾಕ್ತಿದ್ರು ಸೈನು? ಏನ್ ಹಾಕ್ತಿದ್ರು ಸೈನು? ಹೋಪ್ ಯಾರಿಗೆ ಗೊತ್ತಿಲ್ವಾ? ನನ್ಗೆ ಗೊತ್ತಿದೆ ಪ್ರಭು, ನನ್ಗೆ ಗೊತ್ತಿದೆ. ಪ್ಲೀಸ್ ಹೇಳಿ ಮತ್ತೆ. ಭಕ್ತಿ ವೇದಾಂತ ಪ್ರಭುಪಾದ್ ಅಲ್ಲ ಅದು ಹೌದು. ಸೈನ್ ಸೈನ್ ಅಂದ್ರೆ ಸೈನ್ ಹೌದು. ಸೈನಿಂದ ಮುಂಚೆ ಅವ್ರು ಏನು ಬರಿತಾ ಇದ್ರು ಯಾರಿಗಾದ್ರೂ ಲೆಟರ್ ಬರುವಾಗ? ಹೋಪ್ ದಿಸ್ ಮೀಟ್ಸ್ ಯು ಇನ್ ಗುಡ್ ಹೆಲ್ತ್, ಸಮಥಿಂಗ್ ಲೈಕ್ ದಟ್. ಎಲ್ಲರಿಗೂ ಪ್ರತಿಯೊಂದು ಕಾಗದದಲ್ಲಿ ಏನು ಬರೀತಿದ್ರು? ಗುಡ್ ಹೆಲ್ತ್. ಗುಡ್ ಹೆಲ್ತ್ ಅಂತ ಹೇಳಿದ್ರೆ ಭಕ್ತಿಯ ವರ್ಣಾಶ್ರಮ ಧರ್ಮವ, ದೇಹ ಧರ್ಮವ, ಭಕ್ತಿ ಧರ್ಮವ? ಯಾರು ಹೇಳ್ತಾ ಇಲ್ಲ. ದೇಹ ಧರ್ಮವ, ಆತ್ಮಧರ್ಮವ ಗುಡ್ ಹೆಲ್ತ್ ಅಂತ ಹೇಳಿದ್ರೆ? ಆತ್ಮಧರ್ಮ ಹೇಗೆ ಆಗ್ತದೆ? ದೇಹ ಧರ್ಮ ಆತ್ಮಧರ್ಮಕ್ಕೆ ಸಹಾಯ ಆಗ್ತದೆ. ದೇಹ ಧರ್ಮ ಅದು ದೇಹ ಧರ್ಮ. ಆದ್ರೆ ಅವರು ಬರೀ ಅದನ್ನ ಮಾತ್ರ ಹೇಳ್ಬೇಕಿತ್ತಲ್ಲ, ಹರೇ ಕೃಷ್ಣ ಚಾಂಟ್ ಮಾಡಿ ಸಾಕು, ಹೆಲ್ತ್ ಎಲ್ಲ ನೋಡ್ಬೇಡಿ ನೀವು ಅಂತ. ಇಲ್ಲ. ಆದ ಕಾರಣ ಅವರೊಂದು ಪ್ರತಿಯೊಂದು ಕಡೆ ಕೂಡ ಅವರ ಇಂಪಾರ್ಟೆನ್ಸ್ ಇದೆ. ಅದನ್ನ ನಾವು ನೋಡ್ಬೇಕಷ್ಟೇ. ನೋಡ್ಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಸಂಘ ತಗೊಳ್ಬೇಕು. ಆ ಸಂಘ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ನನ್ನ ಭಾಗ್ಯ ನಿಮ್ಮೆಲ್ಲರ ಸಂಘ ಸಿಕ್ಕಿದೆ ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ. ಈ ರೀತಿಯಲ್ಲಿ ಮುಂದೆ ಹೋಗೋಣ. ಚೆನ್ನಾಗಿ ಭಗವಂತನ ಭಕ್ತಿ, ಎಲ್ಲಿ ಹೋದ್ರೂ ಬಿಡದಂತ ಭಕ್ತಿ ಮಾಡ್ಲಿಕ್ಕೆ ನಾವು ಪ್ರಯತ್ನ. ಅದರ ಜೊತೆ ಶ್ರೀಲ ಪ್ರಭುಪಾದರಿಗೆ ನಮಗೆ ಏನು ಕೊಟ್ಟು ಹೋಗಿದ್ದಾರೆ ಅದನ್ನು ಮುಂದುವರಿಸುವಂತಹ ಪ್ರಯತ್ನ. ಮಹಾಮಂತ್ರದ ಜಪ. ಪರಿಶುದ್ಧ ಭಕ್ತನು ಪರಮಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ಹಾಗೆಯೇ ಪರಮಪ್ರಭುವು ಶುದ್ಧ ಭಕ್ತನನ್ನು ಒಂದು ಕ್ಷಣವೂ ಮರೆಯಲಾರ. ಮಹಾಮಂತ್ರವಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಸಂಕೀರ್ತನೆಯ ಕೃಷ್ಣ ಪ್ರಜ್ಞಾ ಪ್ರಕ್ರಿಯೆಯ ಮಹಾ ಆಶೀರ್ವಾದವು ಇದೆ. ಯಾವುದು ಮಹಾ ಆಶೀರ್ವಾದ? ಕೃಷ್ಣನನ್ನು ಮರೆಯದೇ ಇರುವಂಥದ್ದು ಮಹಾ ಆಶೀರ್ವಾದ. ಇದು ಮಾಡಲಿಲ್ಲ ಅಂದ್ರೆ ತುಂಬಾ ಡೇಂಜರಸ್.
ಯಾಕೆಂತ ಹೇಳಿದ್ರೆ ಆ ಡೇಂಜರ್ ಏನು ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಉಂಟು. ಅದು ಮಾಡಿ ನಾವು ಭಗವಂತನ ಕಡೆ ಹೋಗ್ಲಿಲ್ಲ. ನಿನ್ನೆ ಶ್ರೀಲ ಪ್ರಭುಪಾದರ ಬಗ್ಗೆ ಮಾತಾಜಿ ಹೇಳಿದ ಹಾಗೆ ಶ್ರೀಲ ಪ್ರಭುಪಾದರನ್ನು ಅಥವಾ ನಮ್ಮ ಗುರುಗಳನ್ನು ನೆನಪು ಮಾಡಿದ್ರೆ ಖಂಡಿತ ಗೋಲೋಕಕ್ಕೆ ಹೋಗ್ತೇವೆ. ಹೇಗೆ ಗೋಲೋಕಕ್ಕೆ ಹೋಗ್ತೇವೆ? ಅವರನ್ನು ನೆನಪು ಮಾಡುದು ಅಂತ ಹೇಳಿದ್ರೆ ಅವರು ಹೇಳಿದ ಕೆಲಸವನ್ನು ಮಾಡುದು. ಬರೀ ನೆನಪು ಮಾಡುದಲ್ಲ. ಬರೀ ನೆನಪು ಮಾಡುದು ಜ್ಞಾನ ಯೋಗ ಆಯ್ತು. ಬರೀ ನೆನಪು ಮಾಡುದು ಕೂತ್ಕೊಂಡು ಧ್ಯಾನ ಮಾಡಿದಾಗ ಆಯ್ತು. ನಾವು ನೆನಪು ಮಾಡುವ ವ್ಯಕ್ತಿಗಳಲ್ಲ, ನಾವು ಸೇವೆ ಮಾಡುವ ವ್ಯಕ್ತಿಗಳು. ಭಕ್ತಿಯಲ್ಲಿ ನಾವು ಸೇವೆ, ನಮ್ಮ ಪರಂಪರೆ ಸೇವೆಯ ಪರಂಪರೆ, ಧ್ಯಾನ ಪರಂಪರೆ ಅಲ್ಲ. ಆದ ಕಾರಣ ನಮ್ಮ ಗುರುಗಳಾಗ್ಲಿ ಯಾರೇ ಗುರು ಯಾರ್ಯಾರ ಗುರುಗಳು ಏನೇನು ಹೇಳಿದ್ದಾರೆ, ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಎರಡನ್ನು ಸೇರಿಸಿ ಮಾಡಬೇಕು. ನನ್ನ ಗುರುಗಳು ಹೇಳಲಿಲ್ಲ, ಶ್ರೀಲ ಪ್ರಭುಪಾದ್ ಮಾತ್ರ ಹೇಳಿದ್ದು ಅಂತ ಹೇಳಿಕ್ಕಾಗುದಿಲ್ಲ. ಹಾಗೆ ಹೇಳಿಕ್ಕಾಗುದಿಲ್ಲ. ಶ್ರೀಲ ಪ್ರಭುಪಾದರು ಹೇಳಿದ್ದನ್ನೆಲ್ಲ ನಾವು ಮಾಡ್ಲಿಕ್ಕೆ ಪ್ರಯತ್ನ ಗುರು ಮುಖೇನ. ಗುರು ಎಲ್ಲ ಹೇಳಲಿಕ್ಕಾಗುದಿಲ್ಲ. ನಿಮ್ಮ ಮನೆಗೆ ಬಂದು ಗುರುಗಳು ಹೇಳಲಿಕ್ಕಾಗ್ತದೆ ಅದು ಮಾಡು ಇದು ಮಾಡು ಅಂತ ಹೇಳಿ. ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅವರು ಅಲ್ಲಿ ಇಲ್ಲಿ, ಅದನ್ನ ಹಿಡ್ಕೊಂಡು ಶ್ರೀಲ ಪ್ರಭುಪಾದರು ಹೇಳಿದ್ದನ್ನ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಯಾರು? ಅವರು ಪ್ರೀ ಎಮಿನೆಂಟ್ ನಮಗೆ. ಅವರ ಮೂಲ. ಯಾಕಂದ್ರೆ ಅವರದ್ದೇ ಪುಸ್ತಕ ಓದ್ತಾ ಇರೋದು ನಾವು, ಬೇರೆ ಯಾರ್ದು ಅಲ್ಲ. ಅವರದ್ದೇ ಹೇಳಿದಂತ ವಾಣಿಯನ್ನ ಕೇಳ್ತಾ ಇರೋದು ಹೆಚ್ಚಾಗಿ ನಾವು. ಆದ ಕಾರಣ ಅದನ್ನ ನಾವು ಚಾಚು ತಪ್ಪದೆ ಹೇಳಬೇಕು, ಮಾಡಬೇಕು. ಹಾಗೇನಾಗ್ತದೆ, ನಮ್ಮ ಗುರುಗಳಿಗೂ ಆಮೇಲೆ ಶ್ರೀಲ ಪ್ರಭುಪಾದರಿಗೂ ಮಿಕ್ಕ ಎಲ್ಲಾ ಆಚಾರ್ಯರುಗಳಿಗೂ ತುಂಬಾ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಬಾಬಾಜಿ ವೇಷ ಹಾಕಿ ಹೋಗ್ಬೋದಲ್ಲ. ಯಾಕೆ ಇದೆಲ್ಲ ಅಗತ್ಯವೇ ಇಲ್ಲ ಅಲ್ವಾ? ಅದ ಕಾರಣ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಅನ್ನು ನಾವೆಲ್ಲ ಫಾಲೋ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿ ಈ 15ನೇ ಶ್ಲೋಕ ಹೇಳ್ತಾ ಉಂಟು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಎಲ್ಲಿಗೆ ಸಿಗ್ತದೆ ಭಗವಂತನ ನೆನಪು ಮಾಡಿದವರು ಏನಾಗ್ತದೆ ಅಂತ ಹೇಳ್ತಾರೆ. ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಮಾಂ ನನ್ನನ್ನು, ಉಪೇತ್ಯ ಹೊಂದಿ, ನನ್ನನ್ನು ಹೊಂದಿ, ಪುನಃ ಮತ್ತೆ ಜನ್ಮ ಜನನವನ್ನು, ದುಃಖ ಆಲಯವಂ ಕ್ಲೇಶದ ಸ್ಥಾನವಾದ, ಅಶಾಶ್ವತಂ ತಾತ್ಕಾಲಿಕವಾದ, ನ ಆಪ್ನುವಂತಿ ಹೊಂದುವುದಿಲ್ಲ, ಮಹಾತ್ಮಾನಃ ಮಹಾತ್ಮರು, ಸಂಸಿದ್ಧಿಂ ಪರಿಪೂರ್ಣತೆಯನ್ನು, ಪರಮಾಂ ಅಂತಿಮವಾದ, ಗತಾಹ ಹೊಂದಿದವರಾಗಿ. ಈ ರೀತಿ ಮಾಡಿದವರು, ಹಿಂದಿನ ಶ್ಲೋಕದಲ್ಲಿ ಹೇಳಿದ ರೀತಿಯಲ್ಲಿ ಭಕ್ತಿ ಮಾಡಿದವರು, ಚಾಚು ತಪ್ಪದೆ ಪ್ರಾಕ್ಟಿಕಲ್ ಆಗಿ ಮಾಡಿದವರು ಏನಾಗ್ತದೆ, ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿಂದ ವಾಪಸ್ ಇಂಥ ದುಃಖಮಯವಾದಂತಹ ಭೌತಿಕ ಜಗತ್ತಿಗೆ ಬರುವುದಿಲ್ಲ ಅಂಥವರು. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳಿದ್ದನ್ನೆಲ್ಲ ಮಾಡಿದ್ರೆ, ಜಪಾದ ಒಟ್ಟಿಗೆ ಎಲ್ಲವೂ ಮಾಡಿದರೆ ಏನಾಗ್ತದೆ, ಖಂಡಿತವಾಗಿ ನಮಗೆಲ್ಲರಿಗೂ ಪರಮಗತಿ ಸಿಗ್ತದೆ. ಏನು ಸಂಶಯ ಇಲ್ಲ, ನಾವು ಎಲ್ಲೇ ಇರಲಿ. ಅನುವಾದ: ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು, ಮಹಾಮನಾಹ ಮಹಾತ್ಮರು ಅಂತ ಹೇಳ್ತಾರೆ. ಮನಸ್ಸಲ್ಲಿ ಏನು ಭಗವಂತನನ್ನೇ ತುಂಬಿಸಿಕೊಂಡವರು, ಬೇರೆ ಏನೂ ಇಲ್ಲ. ಮೊನ್ನೆ ಚರ್ಚೆ ಮಾಡಿದ್ದಲ್ಲ, ಮನೋಬುದ್ಧಿ ಅಹಂಕಾರದಲ್ಲಿ ಏನಿದೆ ನಮಗೀಗ? ಪ್ರಕೃತಿಯ ಬಗ್ಗೆ ಚಿಂತನೆ, ಅವರು ಇವರು ಅವರು ಇವರ ಬಗ್ಗೆ, ನಾನು ನನ್ನದು ಅಂತ ಹೇಳೋದ್ರ ಬಗ್ಗೆ ಚಿಂತನೆ. ಕೃಷ್ಣನನ್ನ ಇಲ್ಲಿ ಒಳಗೆ ಇಟ್ಕೊಂಡೇ ಇಲ್ಲ, ಕೃಷ್ಣನ ಬಗ್ಗೆ ಚಿಂತನೆ ಇಲ್ಲ. ನಾವು ಮಾತಾಡುವಾಗ ಬೇರೆ ಎಲ್ಲರಲ್ಲಿ ಮಾತಾಡುವಾಗ ಏನು? ಪ್ರಕೃತಿಯ ಬಗ್ಗೆ ಚಿಂತನೆ, ಅವರಲ್ಲಿ ಏನುಂಟು ಇವರಲ್ಲಿ ಏನುಂಟು ಅಂತ ಚಿಂತನೆ. ಆದಿ ಇದ್ದವರು ದುರಾತ್ಮರು, ಕೃಷ್ಣನನ್ನೇ ತುಂಬಿಸಿಕೊಂಡವರು ಮಾತ್ರ ಮಹಾತ್ಮರು. ಆದ ಕಾರಣ ಮಹಾತ್ಮರು ಅಥವಾ ಮಹಾಮನರು, ಆತ್ಮ ಮನ ಯಾವುದೇ ಆಗಿರ್ಲಿ, ಅಂಥವ್ರು ಏನಾಗ್ತದೆ, ಅಂಥವ್ರು ಈ ರೀತಿ ಭಕ್ತಿ ಮಾಡಿದ್ರೆ ಅವರು ಭಗವಂತನ ಧಾಮಕ್ಕೆ ತಲುಪ್ತಾರೆ. ವಾಪಸ್ಸು ಈ ದುಃಖ ಇರುವಂತಹ ಜಾಗಕ್ಕೆ, ತಮೋಗುಣದಲ್ಲಿ ಇರುವಂತಹ ಜಾಗಕ್ಕೆ, ಅಂಧಕಾರ ಇರುವಂತಹ ಜಾಗಕ್ಕೆ ಬರುವ ಅಗತ್ಯ ಇಲ್ಲ. ಇದು ಅಂಧಕಾರ. ಭಗವಂತನ ಧಾಮ ಏನು? ಜ್ಯೋತಿ. ಅಲ್ಲಿ ಲೈಟ್ ಬೇಡ, ಏನು ಬೇಡ. ಇಲ್ಲಿ ಏನ್ ಬೇಕು? ಇಲ್ಲಿ ಲೈಟ್ ಬೇಕು, ಸೂರ್ಯನ ಬೆಳಕು ಬೇಕು. ಅಲ್ಲಿ ಸೂರ್ಯನ ಬೆಳಕೇ ಬೇಡ. ಭಗವದ್ಗೀತೆಯಲ್ಲಿ ಹೇಳಿದೆ, ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂತಿರುಗುವುದಿಲ್ಲ. ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಇಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಈ ಭೌತಿಕ ಜಗತ್ತು ಅಶಾಶ್ವತ ಮತ್ತು ದುಃಖ ಅಂತ ಹೇಳಿ ಇನ್ನೂ ಎಕ್ಸ್ಪೀರಿಯನ್ಸ್ ಆಗದವರು ಯಾರಾದ್ರೂ ಇದ್ದೀರಾ? ಈ ಭೌತಿಕ ಜಗತ್ತು ದುಃಖ ಮತ್ತು ಅಶಾಶ್ವತ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಆಗದವರು ಯಾರಾದ್ರೂ ಇದ್ದೀರಾ ಇಲ್ಲಿ? ಭೌತಿಕ ಜಗತ್ತು ಓಕೆ, ಯಾರಾದ್ರೂ ಅಲ್ಲ, ಈ ಆಗದವರು ಇದ್ದೀರಾ ಅಂತ ಅಂದ್ರೆ ನೀವು ಆಗಿದೆ ಅಂತ ಆಯ್ತು. ಯಾರಾದ್ರೂ ಇದ್ದೀರಾ? ಇಲ್ಲ. ಅದ ನಮಗೆಲ್ಲರಿಗೂ ಗೊತ್ತಾಗಿದೆ, ಈ ಭೌತಿಕ ಜಗತ್ತು ಅಂತ ಹೇಳಿದ್ರೆ ದುಃಖ. ಎಷ್ಟೇ ಸುಖ ಇದ್ರು, ಈಗ ಒಂದು ಸ್ವಲ್ಪ ಸುಖ ಅಂತ ಅನ್ನಿಸಿದ್ರೆ ಮರುಕ್ಷಣ ದುಃಖವೇ ಜಾಸ್ತಿ. ಆದ ಕಾರಣ ಸುಖಕ್ಕೆ ಬೆಲೆ ಇಲ್ಲ ಇಲ್ಲಿ. ಆ ಸುಖವೂ ದುಃಖವೇ, ಯಾಕಂದ್ರೆ ಆ ಸುಖದ ಹಿಂದೆ ದುಃಖ.
ಅದೇನ್ ಹೇಳ್ತಾರೆ, ಭೋಗಕ್ಕೆ ಪೀಚೆ ರೋಗ ಪಡಾಹೆ ಅಂತ ಕೇಳಿದ್ದೀರಾ ನೀವು? ಭೋಗದ ಹಿಂದೆ ರೋಗವಿದೆ ಅಂತ ಹೇಳಿ. ಆದ ಕಾರಣ ಭೌತಿಕ ಜಗತ್ತಿನಲ್ಲಿ ನನಗೆ ಬೇಕಾದಂತ ಎಂತೆಲ್ಲ ಭೋಗ ಮಾಡುತ್ತೇನೆ ಅದರ ಹಿಂದೆ ರೋಗ. ರೋಗ ಅಂದ್ರೆ ಭವರೋಗ, ಪುನಃ ಇಲ್ಲಿ ಬರುವಂತಹ ರೋಗ, ಪುನಃ ಪುನಃ ಇಲ್ಲಿ ಬರುವಂತಹ ರೋಗ. ಯಾಕೆ ಅಂತ ಹೇಳಿದ್ರೆ ಆ ಭೌತಿಕ ಪ್ರಕ್ರಿಯೆಯಿಂದ ಆದಂತಹ ಒಂದು ಅಚ್ಚು ನಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಆ ಅಚ್ಚು ಹೋಗುದೇ ಇಲ್ಲ ಅಷ್ಟು ಸುಲಭವಾಗಿ. ಆದ ಕಾರಣ ಆ ಅಚ್ಚು ಇದ್ರೆ ಏನಾಗ್ತದೆ, ಆ ಅಚ್ಚಿಗೆ ಅನುಗುಣವಾದಂತಹ ದೇಹ ಸಿಗ್ತದೆ. ಆ ಮನಸ್ಸಿನಲ್ಲಿ ಇರುವಂತಹ ಯೋಚನಾ ಲಹರಿಗೆ ಅನುಗುಣವಾದಂತಹ ದೇಹ ಸಿಗ್ತದೆ. ನಮ್ಗೆ ಈಗಾಗಲೇ ಓದಿದ್ದೇವೆ ನಾವು ಅದನ್ನು. ಆದ ಕಾರಣ ಇದು ಖಂಡಿತವಾಗಿ ದುಃಖ. ಆದ್ರೆ ನಾವು ಆ ದುಃಖವನ್ನು ನಾವು ಗೊತ್ತಾದ್ರೂ ಕೂಡ ಮಾಡೋದು ಅದೇ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಅದೇ ಮಾಡ್ತಾ ಇರೋದು ನಾನು. ಎಷ್ಟೇ ಡಿಸ್ಕಷನ್ ಮಾಡಿ ಎಷ್ಟೇ ಮಾಡಿದ್ರು ಕೂಡ ನನ್ನ ಚಿಂತನೆ ಏನು, ಹೇಗೆ ನನ್ನ ಹೊಟ್ಟೆ ತುಂಬಿಸುವುದು, ನಾನು ಹೇಗೆ ಇದು ನನ್ನ ದೇಹವನ್ನು ಒಳ್ಳೇದು ಮಾಡುವಂಥದ್ದು, ಹೇಗೆ ನಾನು ಒಳ್ಳೆ ಮನೆ ಕಟ್ಟುವಂಥದ್ದು, ಇದರನ್ನೇ ಜಾಸ್ತಿ ಚಿಂತನೆ ಮಾಡಬಾರ್ದು ಅಂತಲ್ಲ, ಅದರ ಬಗ್ಗೆಯೇ ಜಾಸ್ತಿ ಚಿಂತನೆ. ಅಂತಹ ವಿಪರ್ಯಾಸ ನನ್ನ ಜೀವನದಲ್ಲಿ ಹೇಗೆ ನಾನು ಮುಂದೆ ಬರ್ಬೋದು. ಅದಕ್ಕೋಸ್ಕರ ಒಳ್ಳೆ ಭಕ್ತರ ಸಂಘ ತುಂಬಾ ಇಂಪಾರ್ಟೆಂಟ್ ನನಗೆ. ಆ ಒಳ್ಳೆ ಭಕ್ತರು ಏನ್ ಹೇಳ್ತಾರೆ, ಅವ್ರು ಹೇಳ್ತಾರೆ ಇದೆಲ್ಲ ಸುಮ್ಮನೆ ವೇಸ್ಟು, ನೀನು ಜಾಸ್ತಿ ಕೃಷ್ಣನ ಬಗ್ಗೆ ಚಿಂತನೆ ಮಾಡಬೇಕು, ಅದೆಲ್ಲ ಕೆಲಸ ಆಗ್ತಾ ಇರಬೇಕು, ಆದರೆ ಕೃಷ್ಣನ ಚಿಂತನೆ ಮಾತ್ರ ನೀನು ಬಿಡಬಾರದು ಅಂತ ನಂಗೆ ಹೇಳ್ತಿದ್ದಾರೆ. ಪುನಃ ಪುನಃ ಅವರ ಕಿವಿಯಿಂದ, ಅವರ ಬಾಯಿಯಿಂದ ನಾನು ಕೇಳಿದ್ರೆ, ಕಿವಿಯಿಂದ ಅಲ್ಲ, ಅವರ ಬಾಯಿಯಿಂದ ಹೇಳೋದನ್ನ ನನ್ನ ಕಿವಿಯಿಂದ ಕೇಳಿದ್ರೆ ನನ್ನ ಹೃದಯಕ್ಕೆ ಅದು ಮುಟ್ಟಬಹುದೋ ಏನೋ. ಆ ರೀತಿಯಲ್ಲಿ ನಾನು ಜಾಸ್ತಿ ಜಾಸ್ತಿ ಭಗವದ್ ಭಕ್ತರ ಸಂಘ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ ಶುದ್ಧ ಭಕ್ತರು. ಅಂತವರ ಸಂಘ ಮಾಡಿದ್ರೆ ನಿಧಾನಕ್ಕೆ ನಮ್ಮ ಅಶುದ್ಧತೆ ಕಮ್ಮಿಯಾಗಿ ಅವರು ಹೇಳಿದ್ದು ನನಗೂ ಆಕ್ಸೆಪ್ಟ್ ಮಾಡಿ ಅದನ್ನು ನಾನು ಫಾಲೋ ಮಾಡಬೇಕು ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಭಾವಾರ್ಥ, ಈ ಅಶಾಶ್ವತ ಐಹಿಕ ಪ್ರಪಂಚವು ಜನನ, ಮುಪ್ಪು, ರೋಗ ಮತ್ತು ಸಾವುಗಳ ಸಂಕಟಗಳಿಂದ ತುಂಬಿರುವುದರಿಂದ, ಬರ್ತ್, ಡೆತ್, ಓಲ್ಡ್ ಏಜ್, ಡಿಸೀಸ್, ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಇದು ಇಲ್ಲದವರು ಯಾರು ಇಲ್ಲ. ಇಲ್ಲಿ ಬಂದವರು ಇದನ್ನೆಲ್ಲ ಅನುಭವಿಸಲೇಬೇಕು. ಶುದ್ಧ ಭಕ್ತರದ್ದು ವಿಚಾರ ಬೇರೆ. ಅವರನ್ನು ನಿತ್ಯ ಮುಕ್ತರು ಅಂತ ಹೇಳ್ತಾರೆ. ನಾವು ನಿತ್ಯ ಬದ್ಧರು. ಈ ರೀತಿಯ ಬದ್ಧತೆ ಇರ್ತದೆ. ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿ ಪರಮಲೋಕವಾದ ಕೃಷ್ಣ ಲೋಕ ಅಥವಾ ಗೋಲೋಕ ವೃಂದಾವನವನ್ನು ಸೇರಿದವನು ಹಿಂದಿರುಗಲು ಬಯಸುವುದಿಲ್ಲ. ಯಾಕೆ ಬಯಸ್ತಾನೆ? ಅಲ್ಲಿ ಅಷ್ಟು ಖುಷಿ, ಅಷ್ಟು ಸಂತೋಷ ಇರುವಾಗ ಇಲ್ಲಿ ದುಃಖಕ್ಕೆ ಯಾಕೆ ಬರ್ಲಿಕ್ಕೆ ಯಾರು ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ವೈದಿಕ ಸಾಹಿತ್ಯವು ಪರಮಲೋಕವನ್ನು ಅವ್ಯಕ್ತ, ಅಕ್ಷರ ಮತ್ತು ಪರಮಾಗತಿ ಎಂದು ವರ್ಣಿಸುತ್ತದೆ. ಈಗ ಅನ್ನಿಸ್ತದೆ ನಮಗೆ, ಏನು ಶ್ಯೂರ್? ಮೊನ್ನೆ ಯಾರೋ ಪ್ರಭುಗಳು ಕೇಳಿದ್ರು, ನೀವು ದೇವರನ್ನು ನೋಡಿದ್ದೀರಾ, ಏನು ಶ್ಯೂರ್? ನಮಗೆ ಸೂರ್ಯನನ್ನು ಸೂರ್ಯ ಅಂತ ಹೇಳಿಕೊಟ್ಟವರು ಯಾರು? ಚಂದ್ರನನ್ನು ಚಂದ್ರ ಅಂತ ಹೇಳಿಕೊಟ್ಟವರು ಯಾರು? ನೀವೇ ಹೇಳಿ. ಸೂರ್ಯನನ್ನು ಸೂರ್ಯ ಅಂತ ಹೇಳಿಕೊಟ್ಟದ್ದು ಯಾರು? ಸೈನ್ಸಾ? ಅಪ್ಪ ಅಮ್ಮ, ಅಪ್ಪ ಅಮ್ಮನಿಗೆ ಯಾರು ಹೇಳ್ಕೊಟ್ರು? ಗುರುಗಳಿಗೆ ಯಾರು ಹೇಳ್ಕೊಟ್ರು? ಅವ್ರ ಗುರುಗಳು. ಅವರ ಗುರುಗಳಿಗೆ ಯಾರು ಹೇಳ್ಕೊಟ್ರು? ಅವರ ಗುರುಗಳು. ಆಯ್ತು, ಕೊನೆಗೆ ಯಾರು ಹೇಳ್ಕೊಟ್ರು ಲಾಸ್ಟಿಗೆ? ಜಗದ್ಗುರು ಶ್ರೀ ಕೃಷ್ಣ ಪ್ರಭು. ಹರಿಬೋಲ್. ಕೃಷ್ಣ ಹೇಳಿಕೊಟ್ಟದ್ದು ಇದು. ಕೃಷ್ಣ ಎಲ್ಲಿ ಬರೆದಿದ್ದಾರೆ? ಕೃಷ್ಣ ಹೇಳಿಕೊಡುದು ಅಂತ ಹೇಳಿದ್ರೆ ಕೃಷ್ಣ ಹೇಳಿದಂತ ಶಾಸ್ತ್ರದಲ್ಲಿ ಇದೆ. ಅದು ಎಲ್ಲಿ ಹೇಳಿದೆ? ಬ್ರಹ್ಮ ಸಂಹಿತೆಯಲ್ಲಿ, ಭಾಗವತದಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ವಿವರಣೆವಾಗಿ ಹೇಳಿಕೊಟ್ಟಿದೆ. ಆಗ ನಮಗೆ ಗೊತ್ತಾಯ್ತು. ನಮಗೆ ಅದು ಸ್ವಲ್ಪ ಕಾಣ್ರೆ ನಾವು ನಂಬ್ತೇವೆ, ಕಾಣಲಿಲ್ಲ ಅಂದ್ರೆ ನಂಬುದಿಲ್ಲ. ಅದು ಪ್ರಾಬ್ಲಮ್ ನಮ್ಮದು. ಸೂರ್ಯನಿಂದ ಕಾಣ್ತಾ ಉಂಟು, ಇದು ಸೂರ್ಯ ಅಂತ ಹೇಳಿದ್ರೆ ನಂಬ್ತಾ ಇದ್ದೇವೆ. ಸೂರ್ಯನ ಮೇಲೆ ಹೋದ್ರೆ, ಇನ್ನು ಮೇಲೆ ಹೋದ್ರೆ, ಅಲ್ಲಿ ಆಕಾಶದಿಂದ ಮೇಲೆ ಹೋದ್ರೆ ಪರಮವಾಗಿ ಲಾಸ್ಟಿಗೆ ಗೋಲೋಕ ವೃಂದಾವನ ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೀರಿ ನೀವು ಅಂತ ಹೇಳ್ತೀರಿ. ಹಾಗೆ ತಿಂತಾನೆ ನಮ್ಗೆ ಇಲ್ಲ. ಶಾಸ್ತ್ರ ಪ್ರಮಾಣ ನಮಗೆ ಕಂಡದ್ದೆಲ್ಲ ಸತ್ಯ ಅಂತ. ಆತ್ಮವನ್ನು ಹೇಗೆ ನಂಬ್ತಾ ಇದ್ದೇವೆ ನಾವು? ಸೂರ್ಯನನ್ನು ನೋಡ್ತಾ ಇದ್ದೇವೆ, ಆತ್ಮನನ್ನು ನೋಡಿದ್ದೇವಾ? ಆತ್ಮದ ಒಂದು ಅನುಭೂತಿ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಆಗುವಂತಹ ಸಂಚಾರ, ದೇಹದ ಸಂಚಾರ. ಅದೇನೋ ಹೋದ್ರೆ ಸಾಯ್ತಾರಂತೆ, ಅದು ಏನು ಹೋಯ್ತು? ಪ್ರಾಣ ಹೋಯ್ತು. ಆ ಪ್ರಾಣ ಅಂದ್ರೆ ಏನು? ಈ ರೀತಿಯದ್ದೆಲ್ಲ ಸ್ವಲ್ಪ ಸ್ವಲ್ಪ ಚಿಂತನೆ ಇರ್ತದೆ ನಮಗೆ. ಆದ್ರೆ ಸತ್ಯ ಏನು ಹೋಯ್ತು? ಆತ್ಮ ಹೋಯ್ತು, ಆತ್ಮದ ಜೊತೆ ಸೂಕ್ಷ್ಮ ಶರೀರ ಹೋಯ್ತು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಈ ರೀತಿಯಲ್ಲಿ ನಾವು ಶಾಸ್ತ್ರವನ್ನ ಖಂಡಿತವಾಗಿ ಫಸ್ಟ್ ಪ್ರಮಾಣವೇ ಶಾಸ್ತ್ರ, ಅದಕ್ಕಿಂತ ದೊಡ್ಡ ಪ್ರಮಾಣವೇ ಇಲ್ಲ. ತಸ್ಮಾತ್ ಶಾಸ್ತ್ರ ಪ್ರಮಾಣಂ. ಅದ ಕಾರಣ ಶಾಸ್ತ್ರ ಪ್ರಮಾಣದಲ್ಲಿ ಏನ್ ಹೇಳ್ತದೆ? ಈ ರೀತಿಯ ಧಾಮಗಳಿವೆ, ಗೋಲೋಕ ಧಾಮ ಇದೆ, ಅಲ್ಲಿಗೆ ಹೋಗ್ಬೇಕಿದ್ರೆ
ಭಗವಂತನ ಭಕ್ತರ, ಶುದ್ಧ ಭಕ್ತರ ಸಂಘ ಮಾಡಬೇಕು. ಅದು ಅವ್ಯಕ್ತ. ಅದು ಅವ್ಯಕ್ತ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವುದಲ್ಲ ಅಂತ ಹೇಳಿ ಆಯ್ತು. ಇನ್ನು ಕಾಣಲಿಲ್ಲ ತೋರಿಸಿ ಅಂದ್ರೆ ಏನು ಅಂತ. ಶಾಸ್ತ್ರದಲ್ಲಿ ಅದು ಅವ್ಯಕ್ತ ಅಂತ ಬರೆದಿರುವಾಗ, ವ್ಯಕ್ತವಾಗುವುದಿಲ್ಲ ಅಷ್ಟು ಸುಲಭವಾಗಿ ನಮ್ಮಂತವರಿಗೆ ಅಂತ ಹೇಳುವಾಗ, ನಮಗೆ ಕೊಡಿ ತೋರಿಸಿ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಶಾಸ್ತ್ರ ಅರ್ಥ ಆಗ್ಲಿಲ್ಲ. ಅಕ್ಷರ ಕ್ಷರ ಇಲ್ಲ, ಅದು ಯಾವತ್ತು ಪರ್ಮನೆಂಟ್. ಭೂಲೋಕದ ಹಾಗೆ ಅದು ಮುಗಿಯುವುದು ಅಂತ ಇಲ್ಲ. ಲೋಕದ ಹಾಗೆ, ನಮ್ಮ ಇರುವಂತಹ ಲೋಕದ ಹಾಗೆ. ಆಮೇಲೆ ಅದೇ ಪರಮವಾದ ಗತಿ. ಅದರ ಮೇಲೆ ಹತ್ಲಿಕ್ಕೆ ಏಣಿಯೇ ಇಲ್ಲ. ಏಣಿ ಕಟ್ ಮಾಡಿದ್ದಾರೆ ಅಲ್ಲಿ, ಅದರಿಂದ ಏಣಿ ಇಲ್ಲ. ಏಣಿಯನ್ನು ಕ್ರಿಯೇಟೇ ಮಾಡಲಿಲ್ಲ ಅದರಿಂದ ಮೇಲೆ ಹೋಗ್ಲಿಕ್ಕೆ, ಯಾಕಂದ್ರೆ ಅದೇ ಫಸ್ಟ್ ಎಂದು ವರ್ಣಿಸುತ್ತದೆ. ಎಂತ ಅದ್ಭುತ ಲೋಕ ಅದು. ಹರೇ ಕೃಷ್ಣ. ಒಂದು ನಿಮಿಷ. ಓಕೆ, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆ ಲೋಕವು ನಮ್ಮ ಐಹಿಕ ದೃಷ್ಟಿಯನ್ನು ಮೀರಿದೆ ಮತ್ತು ವಿವರಣೆಗೆ ಸಿಲುಕದು. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಆದರೆ ಅದೇ ಅತ್ಯುನ್ನತ ಗುರಿ. ಅದನ್ನೇ ನಾವು ಇಲ್ಲಿ ಸೃಷ್ಟಿ ಮಾಡಿದರೆ ನಮ್ಮ ಮನೋಯೋಚನೆ ಅದರಲ್ಲೇ ಇರ್ತದೆ. ಈಗ ನಮ್ಮ ಮನೆಯಲ್ಲಿ ಟಿವಿ ನೋಡುವರೇ ಇದ್ರೆ ಆ ಟಿವಿಯಲ್ಲಿ ಬರುವಂತಹ ಧಾರಾವಾಹಿ ಧಾರಾವಾಹಿಯ ಹಾಡು, ಅಡ್ವರ್ಟೈಸ್ಮೆಂಟ್ನ ಹಾಡು ಎಲ್ಲ ನಮ್ಮ ಕಿವಿಗೆ ನುಗ್ಗಿ ನಮಗೂ ಅದು ಬರುವುದಿಲ್ವಾ? ಅದೇ ರೀತಿಯಲ್ಲಿ ಗ್ರಾಮ ಅಂತ ಹೇಳಿದ್ರೆ ಸತ್ವಗುಣ. ಬೇರೆಯವರು ಹೇಳಿ. ಗ್ರಾಮ ಅಂತ ಹೇಳಿದ್ರೆ ಸತ್ವಗುಣ. ಇನ್ನು ಯಾವುದು? ಪಟ್ಟಣ ಅಂದ್ರೆ ಏನು? ರಜೋಗುಣ. ತಮೋಗುಣ ಎಲ್ಲಿರುವುದು? ತಮೋಗುಣ ಎಲ್ಲಿರುವುದು? ಶಿಲ ಪ್ರಭುಪಾದರು ಹೇಳಿದ ವಿಚಾರ. ಶರಾಬು ಅಂಗಡಿ, ಸಿಗರೇಟು ಅಂಗಡಿ, ಮಾಂಸದ ಅಂಗಡಿ, ಇದು ಎಲ್ಲೆಲ್ಲಿ ಇದೆ? ಹಳ್ಳಿಯಲ್ಲಿ ಆಗಿರ್ಲಿ, ಪೇಟೆಯಲ್ಲಿ ಆಗಿರ್ಲಿ, ಎಲ್ಲೆಲ್ಲಿ ಇದೆ ಅದೆಲ್ಲವೂ ತಮೋಗುಣದ ಜಾಗೆ. ಆದ ಕಾರಣ ಸತ್ವಗುಣ ಸಿಟಿಯಲ್ಲಿ ಸಿಗುವುದು ಕಷ್ಟ. ದೇವಸ್ಥಾನದಲ್ಲಿ ಮಾತ್ರ ಭಗವಂತನ ಧಾಮ. ಅದು ಎಲ್ಲೇ ಇರಲಿ ಅದು ಭಗವಂತನ ಧಾಮ. ಅಲ್ಲಿ ಶುದ್ಧ ಸತ್ವ ಇದೆ ದೇವಸ್ಥಾನದಲ್ಲಿ ಮಾತ್ರ. ಆದರೆ ಎಂತ ಪರಿಸ್ಥಿತಿ ಅಂತ ಹೇಳಿದ್ರೆ ಆ ದೇವಸ್ಥಾನದ ಒಳಗೆ ನಾವು ಜಗಳ ಮಾಡುವಂತ ಸ್ಥಿತಿ ಬಂದಿದೆ. ಆಗ ನಮಗೆ ಅರ್ಥ ಆಗ್ತದೆ ಈ ಗುಣದ ಪ್ರಭಾವ ಎಷ್ಟಿದೆ ಅಂತ ಹೇಳಿ. ಎಷ್ಟು ಗುಣದ ಪ್ರಭಾವ. ಭಕ್ತರ ನಡುವೆ ಜಗಳ, ಇದರ ಬಗ್ಗೆ ಚರ್ಚೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಗುಣದ ಪ್ರಭಾವದಿಂದ. ತುಂಬಾ ಗುಣದ ಪ್ರಭಾವ ನಮಗೆ ಗೊತ್ತಿಲ್ಲದೆ ಆಗ್ತಿದೆ. ಅದು ಕಲಿಯ ಪ್ರಭಾವ. ಆದ ಕಾರಣ ನಾವು ಈ ರೀತಿಯ ಯೋಚನೆ ಮಾಡಿದ್ರೆ ನಮಗೆ ಅರ್ಥ ಆಗ್ತದೆ ಎಷ್ಟು ಇಂಪಾರ್ಟೆಂಟ್ ಗೋಲೋಕಕ್ಕೆ ಹೋಗುದು. ಆ ಗೋಲೋಕಕ್ಕೆ ಹೋಗ್ಬೇಕಿದ್ರೆ ನಾವು ಕ್ವಾಲಿಫಿಕೇಶನ್ ಎಷ್ಟಿರಬೇಕು, ಅದಕ್ಕೆ ಬೇಕಾದ ತಯಾರಿ ಎಷ್ಟು ಮಾಡಬೇಕು, ನಾವು ಅದಕ್ಕೆ ಕೃಪೆ ನಾವು ಕೇಳಬೇಕು ಭಗವಂತನಲ್ಲಿ, ಭಕ್ತರಲ್ಲಿ. ಆದರೆ ಅದೇ ಅತ್ಯುನ್ನತ ಗುರಿ. ಆದ ಕಾರಣ ನಮಗೆ ಈಗ ಏನು ಅತ್ಯುತ್ತಮ ಗುರಿ ಅಂತ ನಿಮಗೀಗ ಅರ್ಥ ಆಗಿರಬಹುದು. ಪುನಃ ಹೇಳ್ಬೇಕಾಗಿಲ್ಲ. ಈಗ ನಮ್ಮ ಕೈಯಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ, ಗೋಲೋಕಕ್ಕೆ ಆಗ್ತದ? ಇಲ್ಲೇ ಮಾಡ್ಬೇಕದನ್ನ. ಮಹಾತ್ಮರು ಆ ಸ್ಥಳವನ್ನು ಸೇರಬಯಸುತ್ತಾರೆ. ಮಹಾತ್ಮರಿಗೆ ಸಾಕ್ಷಾತ್ಕಾರ ಪಡೆದ ಭಕ್ತರಿಂದ ಅಲೌಕಿಕ ಸಂದೇಶಗಳು ಬರುತ್ತವೆ. ಇದರಿಂದ ಅವರು ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಅವರು ಅಲೌಕಿಕ ಸೇವೆಯಲ್ಲಿ ಎಷ್ಟು ತನ್ಮಯರಾಗುತ್ತಾರೆ ಎಂದರೆ ಯಾವುದೇ ಐಹಿಕ ಲೋಕಕ್ಕೆ ಏರಲು ಅವರು ಬಯಸುವುದಿಲ್ಲ ಮತ್ತು ಯಾವುದೇ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ ಬಯಸುವುದಿಲ್ಲ. ಇದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ವಾಪಸ್ ಬರಬೇಕು ಅಂತ ಹೇಳಿ. ಇದನ್ನು ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಏನ್ ಹೇಳ್ತಾರೆ, ಪಂಚಾಗ್ನಿ ಯಜ್ಞ ಏನೋ ಹೇಳ್ತೀವಲ್ಲ, ನಾವು ನೆನಪಿರ್ಬೋದು ನಿಮಗೆ. ಏನಾಗ್ತದೆ ಫಸ್ಟಿಗೆ? ಏನಾಗ್ತದೆ ಅದು ನೆನಪಿದೆ ಯಾರಿಗಾದ್ರೂ? ಎಲ್ಲೋ ಬರ್ದಿದೆ, ಅದು ಇಲ್ಲ ಈಗ. ಫಸ್ಟ್ ಏನ್ ಮಾಡ್ತಾರೆ? ಫಸ್ಟ್ ಯಜ್ಞ ಮಾಡ್ತಾರೆ. ಯಜ್ಞದಲ್ಲಿ ಏನ್ ಕೊಡ್ತಾರೆ? ಶ್ರದ್ಧೆಯಿಂದ ಎಲ್ಲಿ ಸಿಗ್ತದೆ? ಸ್ವರ್ಗ ಅಂದ್ರೆ ಆ ಧಾಮ. ಧಾಮ ಹೇಳಲಿಕ್ಕೆ ಆಗುದಿಲ್ಲ, ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ನಮ್ದು ಪುಣ್ಯ ಎಲ್ಲ ಕ್ಷೀಣಿಸಿದ ಮೇಲೆ ಏನಾಗ್ತದೆ? ಅದನ್ನ ಮಳೆಗೆ ಹಾಕ್ತಾರೆ. ಮಳೆಯಿಂದ ಏನಾಗ್ತದೆ? ಮಳೆಯಿಂದ ಧಾನ್ಯಕ್ಕೆ ಸೇರ್ತದೆ, ಧಾನ್ಯದಿಂದ ಪುರುಷನಿಗೆ ಸೇರ್ತದೆ, ಪುರುಷನಿಂದ ಸ್ತ್ರೀಗೆ ಹೋಗ್ತದೆ, ಸ್ತ್ರೀಯಿಂದ ಪುನಃ ಜನ್ಮ ಆಗ್ತದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈ ರೀತಿ ಆಗ್ತದೆ. ಏನು ಪ್ರಯೋಜನ? ಪುನಃ ಅದೇ ಸಂಕಷ್ಟ. ಆದ ಕಾರಣ ಪರ್ಮನೆಂಟ್ ಅಲ್ಲಿಗೆ ಹೋದ್ರೆ ಮಾತ್ರ ಸೊಲ್ಯೂಷನ್, ಬೇರೆ ಎಲ್ಲಿಗೂ ಸೊಲ್ಯೂಷನ್ ಇಲ್ಲ. ಅವರಿಗೆ ಕೃಷ್ಣ ಮತ್ತು ಕೃಷ್ಣನ ಸಹವಾಸ ಇಷ್ಟೇ ಬೇಕು, ಬೇರೇನು ಬೇಡ. ಇದು ಬದುಕಿನ ಪರಿಪೂರ್ಣತೆಯ ಪರಮಾವಧಿ. ನಮ್ಮ ಲೈಫಿನ ಪರ್ಪಸ್
ಅಲ್ಟಿಮೇಟ್ ಪರ್ಪಸ್ ಇದೆಯಾ? ಈ ಶ್ಲೋಕವು ಪರಮಪ್ರಭು ಕೃಷ್ಣನ ಸ ಆಕಾರವಾದಿ ಭಕ್ತರನ್ನು ಖಚಿತವಾಗಿ ಪ್ರಸ್ತಾಪಿಸುತ್ತದೆ. ನಿರಾಕಾರಿಗಳಿಗೆಲ್ಲ ಸಾಕಾರಿಗಳಿಗೆ ಸ ಆಕಾರ, ಭಗವಂತನಿಗೆ ಆಕಾರ ಇದೆ, ನಮಗೆಲ್ರಿಗೂ ಆಕಾರ ಇದೆ. ಅದು ಸತ್ ಚಿತ್ ಆನಂದ ಸ್ವರೂಪವಾದಂತಹ ಆಕಾರ. ಯಾರಿಗೆ ಗೊತ್ತಿದೆ, ಶಾಸ್ತ್ರ ಕ್ಲಿಯರ್ ಆಗಿ ಹೇಳಿದೆ ಅಂತವರಿಗೆ. ಆದರೆ ಸ್ವಲ್ಪ ಮಂದ ಬುದ್ಧಿಯಿಂದಾಗಿ ಅದು ಯಾರಿಗೆ ಅರ್ಥ ಆಗುದಿಲ್ಲ ಅಂತವರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಎಲ್ಲಿ ಹೋಗ್ತಾರೆ? ನಮಗೆಲ್ರಿಗೂ ಗೊತ್ತು, ಅವರು ಬ್ರಹ್ಮ ಐಕ್ಯ ಅಂದ್ರೆ ಬ್ರಹ್ಮನ್ನಿಗೆ ಹೋಗ್ತಾರೆ. ಅವರು ಕೃಷ್ಣ ಹೋಗ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಇಲ್ಲಿ ಗ್ಯಾರಂಟಿ ಇದೆ, ಅಲ್ಲಿ ಗ್ಯಾರಂಟಿ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿನ ಈ ಭಕ್ತರು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಂತ ಹೇಳಿದ್ರೆ, ಆ ಧರ್ಮ ಅಂತ ಹೇಳಿದ್ರೆ ಭಕ್ತಿಗೆ, ಬೇರೆ ಯಾವ ಧರ್ಮಕ್ಕೂ ಅಲ್ಲ, ಭಕ್ತಿಗೆ ಹೇಳ್ತಾ ಇರುವಂಥದ್ದು. ಕೃಷ್ಣ ಪ್ರಜ್ಞೆಯಲ್ಲಿನ ಈ ಭಕ್ತರು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ ಎಂದರೆ ಅವರು ಮಹಾತ್ಮರು. ಆದ ಕಾರಣ ಮಹಾತ್ಮರು ಅಂತ ಹೇಳಿದ್ರೆ ಭಗವಂತನ ಶುದ್ಧ ಭಕ್ತರು. ಬೇರೆ ಯಾರನ್ನು ಮಹಾತ್ಮರು ಅಂತ ಕಳೆಯುವ ಹಾಗಿಲ್ಲ. ಕರೆದಿದ್ರೆ ನಾವು ಅದನ್ನು ಡಿಲೀಟ್ ಮಾಡುವ ಮನಸ್ಸಿಂದ, ಬೇರೆ ಎಲ್ಲೂ ಡಿಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಮನಸ್ಸಿಂದ ಡಿಲೀಟ್ ಮಾಡುವ. ಆಯ್ತು. ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಏನಾದ್ರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಅದನ್ನ ಹೇಳಿ ಕರೆಕ್ಷನ್ ಮಾಡೋಣ. ನಾನು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.